ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವನಿಂದ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಕಠೋಪನಿಷತ್ನ ಮೊದಲನೇ ಅಧ್ಯಾಯದ 2ನೇ ವಲ್ಲಿಯ ಕೊನೆಯ ಮಂತ್ರಭಾಗಕ್ಕೆ ಬಂದಿದ್ದೀವಿ. ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತಃ ಓದನಃ ಮೃತ್ಯು ಯಸ್ಯ ಉಪಸೇಚನ ಕೈತ್ತ ವೇದ ಯತ್ರ ಸಹ. ಇಲ್ಲಿ ಯಮಧರ್ಮರಾಜ ಪರಬ್ರಹ್ಮನನ್ನು ಹೊರತುಪಡಿಸಿದ್ರೆ ಮತ್ತೊಂದು ಇಲ್ಲಿ ಏನೂ ಇಲ್ಲ ಅನ್ನುವಂತಹದ್ದನ್ನು ಹೇಳ್ತಾ ಇದ್ದಾನೆ. ಇರೋವಂತಹದ್ದು ಕೇವಲ ಪರಮಾತ್ಮ ಮಾತ್ರ. ಅವನನ್ನು ಹೊರತುಪಡಿಸಿದರೆ ಬೇರೆ ಇಲ್ಲಿ ಏನೂ ಇಲ್ಲ. ಎಲ್ಲವೂ ಇದ್ದಂತೆ, ಎಲ್ಲವೂ ಹೋದಂತೆ, ಈ ರೀತಿ ಅನೇಕ ಅನುಭವಗಳಾಗ್ತವೆ. ಅವುಗಳನ್ನು ಕುರಿತು ಇಲ್ಲಿ ಯಮಧರ್ಮರಾಜ ಮಾತನಾಡ್ತಾ ಇದ್ದಾನೆ. ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಓದನ ಭವತಿ. ಯಸ್ಯ ಅಂತಂದ್ರೆ ಇಲ್ಲಿ ಸತ್ಯವನ್ನು ಕುರಿತು ಹೇಳ್ತಾ ಇರುವಂತಹದ್ದು. ಹಿ ಈಸ್ ರೆಫರಿಂಗ್ ಇಟ್ ಟು ದಿ ಟ್ರೂತ್. ನಾವೇನು ಅಂತಿಮ ಸತ್ಯ ಅಂತ ಹೇಳ್ತೀವಿ ವೇದಾಂತದಲ್ಲಿ, ದಿ ಫೈನಲ್ ಟ್ರೂತ್ ಅಂತಂದ್ರೆ ಇರೋದು ಅದೊಂದೇ. ಆ ಸತ್ಯವನ್ನು ನಾವು ಮುಚ್ಚಿಡೋಕ್ಕಾಗೋದಿಲ್ಲ, ಆ ಸತ್ಯವನ್ನು ಬೇರ್ಪಡಿಸೋದಿಕ್ಕಾಗೋದಿಲ್ಲ. ಅಥವಾ ಆ ಸತ್ಯ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ, ಅಥವಾ ಇಷ್ಟ ಇದೆ ಅಂತ ಹೇಳಿದ್ರು ಕೂಡ, ಸತ್ಯ ಕೇವಲ ಸತ್ಯವಾಗಿ ಹಾಗೇ ಉಳಿದಿರುತ್ತೆ. ಸೊ ಹಿ ಈಸ್ ಟಾಕಿಂಗ್ ಅಬೌಟ್ ದಟ್ ಸತ್ಯ. ಸೊ ಇಲ್ಲಿ ಯಸ್ಯ ಅಂತಂದರೆ ಹಿ ಈಸ್ ರೆಫರಿಂಗ್ ಟು ದಟ್ ಟ್ರೂತ್. ಮತ್ತು ಆ ಸತ್ಯ ಅಥವಾ ಟ್ರೂತ್ ಅಂತಂದರೆ ಇಟ್ ಈಸ್ ನನ್ ಅದರ್ ದ್ಯಾನ್ ದಿ ಪರಮಾತ್ಮ, ಪರಬ್ರಹ್ಮ. ಅಂಡ್ ಅಗೇನ್ ದಟ್ ಪರಬ್ರಹ್ಮ, ಪರಮಾತ್ಮ ಅಂತಂದಾಗ ಸಗುಣ ರೂಪದಲ್ಲಿ ನಾವು ಪರಮಾತ್ಮ ಅಂತ ಹೇಳಿದಾಗ, ಅದನ್ನು ಅನುಭವಿಸಬೇಕು ಅಂತಂದಾಗ ನಾವು ಅದನ್ನು ಪರಬ್ರಹ್ಮ, ಪರಮಾತ್ಮ ಅಂತ ಹೇಳ್ತೀವಿ. ನಿರ್ಗುಣ ನಿರಾಕಾರದಲ್ಲಿ ಆ ಒಂದು ಶಕ್ತಿಯನ್ನು ನೋಡಬೇಕು ಅಂತಂದಾಗ ಇಟ್ ಈಸ್ ನಥಿಂಗ್ ಬಟ್ ದಿ ಪ್ಯೂರ್ ಕಾನ್ಷಿಯಸ್ನೆಸ್ ವಿಚ್ ಈಸ್ ದೇರ್ ಎವ್ರಿವೇರ್ ಇನ್ ದಿಸ್ ಯೂನಿವರ್ಸ್ ಅಂಡ್ ವಿಚ್ ಈಸ್ ದಿ ಜಗತ್ ಕಾರಣ. ದಟ್ ಪ್ಯೂರ್ ಕಾನ್ಷಿಯಸ್ನೆಸ್ ಈಸ್ ದಿ ಜಗತ್ ಕಾರಣ. ಜಗತ್ತಿನ ಈ ಒಂದು ಸೃಷ್ಟಿ ಅಂತ ನಾವೇನು ಹೇಳ್ತೀವಿ, ಆ ಸೃಷ್ಟಿಗೆ ಮೂಲ ಕಾರಣನೇ ಈ ಒಂದು ಕಾನ್ಷಿಯಸ್ನೆಸ್. ಜಗತ್ತನ್ನು ಹೊರ ತಂದಿರುತ್ತೆ. ಬಟ್ ವೇದಾಂತದಲ್ಲಿ ಇವೆಲ್ಲವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಸೃಷ್ಟಿ ಅಂತ ಹೇಳಿದಾಗ ಇದನ್ನ ಬ್ರಹ್ಮ, ಸ್ಥಿತಿ ಅಂತಂದಾಗ ಅದನ್ನ ವಿಷ್ಣು, ಮತ್ತು ಲಯ ಅಂತ ಹೇಳಿದಾಗ ಅದನ್ನ ಮಹೇಶ್ವರ, ಶಿವ ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳಿದಾಗ ಇಟ್ ಈಸ್ ಗುಣಾವತಾರ ಆಫ್ ದಿ ಸೇಮ್ ಪರಬ್ರಹ್ಮ, ಪರಮಾತ್ಮ. ದ ಸೇಮ್ ಪರಮಾತ್ಮ, ಬಿಕಾಸ್ ಆಫ್ ಸರ್ಟನ್ ಗುಣಾಸ್. ಸೊ ಡಿಫರೆಂಟ್ ರೋಲ್ಸ್. ಹಿ ಈಸ್ ಟಾಕಿಂಗ್ ಅಬೌಟ್ ದಟ್ ಟ್ರೂತ್. ಸೊ ಇಲ್ಲಿ ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಓದನ ಭವತಿ. ಸೊ ಯಸ್ಯ ಅಂತಂದ್ರೆ ಟು ದಟ್ ಟ್ರೂತ್, ಆ ಪರಮಾತ್ಮನಿಗೆ, ಆ ಪರಬ್ರಹ್ಮನಿಗೆ, ದಿಸ್ ಬ್ರಹ್ಮ ಚ ಮತ್ತು ಕ್ಷತ್ರಂ
ಇಲ್ಲಿ ಬ್ರಹ್ಮ ಮತ್ತು ಕ್ಷತ್ರಂ ಅಂತ ಕರೆದಿರುವಂತಹದ್ದು ಬ್ರಾಹ್ಮಣ ಮತ್ತು ಕ್ಷತ್ರಿಯ. ಬ್ರಾಹ್ಮಣ ಮತ್ತು ಕ್ಷತ್ರಿಯ ಅಂತ ಹೇಳಿದಾಗ ಇಲ್ಲಿ ಅಗೇನ್ ಹಿ ಈಸ್ ಟಾಕಿಂಗ್ ಅಬೌಟ್ ದಿ ಗುಣಾಸ್. ಸಾಮಾನ್ಯವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿದಾಗ ಅದನ್ನು ನಾವು ವರ್ಣಾಶ್ರಮ ಅಂತ ಹೇಳ್ತೀವಿ. ಅಗೇನ್ ದಿಸ್ ವರ್ಣಾಶ್ರಮ, ಅದಕ್ಕೆ ಆಧಾರ ಏನು ಅಂತಂದ್ರೆ ಇಟ್ ಈಸ್ ದಿ ಗುಣಾಸ್ ದಟ್ ಡಿಸೈಡ್ಸ್ ಹೂ ಹಿ ಈಸ್. ಸೊ ಇಲ್ಲಿ ಬ್ರಹ್ಮ ಮತ್ತು ಕ್ಷತ್ರ ಅಂತಂದ್ರೆ ಇಟ್ ಈಸ್ ಬ್ರಾಹ್ಮಣ ಮತ್ತು ಕ್ಷತ್ರಿಯ. ಮತ್ತು ಇಲ್ಲಿ ಗುಣಗಳನ್ನು ಕುರಿತು ಮಾತನಾಡ್ತಾ ಇದ್ದಾನೆ. ಇದು ಜಾತಿ ಸೂಚಕ ಪದವಲ್ಲ ಅಂತಂದಾಗ ಆ ಗುಣಗಳಲ್ಲಿ ದೆನ್ ವಾಟ್ ಅಬೌಟ್ ದಿ ವೈಶ್ಯ ಅಂಡ್ ಶೂದ್ರಾಸ್ ಅಂತಂದಾಗ ಇಟ್ ಈಸ್ ಇಂಪ್ಲೈಡ್, ಇಟ್ ಈಸ್ ದೇರ್, ಬಟ್ ಇಟ್ ಈಸ್ ನಾಟ್ ಮೆನ್ಷನ್. ಅಂಡ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಬ್ರಹ್ಮ ಮತ್ತು ಕ್ಷತ್ರ ಅಂತ ಹೇಳಿದ್ರು ಕೂಡ ದೇರ್ ಈಸ್ ವೈಶ್ಯ ಅಂಡ್ ದೇರ್ ಈಸ್ ಶೂದ್ರ. ಅಂಡ್ ಅಗೇನ್ ಆಲ್ ದೀಸ್ ಫೋರ್, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂಡ್ ಶೂದ್ರಾಸ್, ಅಲ್ಲಿ ನಾವು ಗುಣಗಳನ್ನು ನೋಡ್ತಾ ಇದ್ದೀವಿ ಅಷ್ಟೇ ಹೊತ್ತು ಅದನ್ನು ಹೊರತುಪಡಿಸಿದ್ರೆ ಅಲ್ಲಿ ಬೇರೆ ಇನ್ನೇನು ಇಲ್ಲ. ಆ ಗುಣಗಳು ಏನು ಮಾಡುತ್ತೆ, ಮಾಡುತ್ತೆ ಅಥವಾ ಅದು ಏನು ಹೇಳುತ್ತೆ ಅಂತಂದಾಗ ಅಲ್ಲಿ ಒಂದು ರೂಪ ಬೇಕು, ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕು. ಆಗ ಅಲ್ಲಿ ಬ್ರಾಹ್ಮಣ ಅಂತೀವಿ, ಕ್ಷತ್ರಿಯ ಅಂತೀವಿ, ಮತ್ತೊಂದು ಗುಣವನ್ನು ವೈಶ್ಯ ಅಂತ ಹೇಳ್ತೀವಿ. ಅಂಡ್ ಈ ಗುಣಗಳೆಲ್ಲ ದೇ ಆಲ್ ಕಾಂಟ್ರಿಬ್ಯೂಟ್. ಮತ್ತು ಈ ಗುಣಗಳೆಲ್ಲ ಎಲ್ಲಿಂದ ಬಂತು? ಇಟ್ ಈಸ್ ದೇರ್ ಇನ್ ದಿ ಪ್ರಕೃತಿ. ಸೊ ಇಲ್ಲಿ ಟು ದಟ್ ಟ್ರೂತ್ ಯಸ್ಯ, ಯಾರಿಗೆ ಅಂತಂದ್ರೆ ಆ ಪರಮಾತ್ಮನಿಗೆ ಬ್ರಹ್ಮ ಮತ್ತು ಕ್ಷತ್ರಂ. ಸೊ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಉಭೇ ಅಂತಂದ್ರೆ ಅವರಿಬ್ರು ಅಂತ. ಸೊ ಬೋತ್ ಆಫ್ ದೆಮ್, ಬೋತ್ ಬ್ರಾಹ್ಮಣ ಅಂಡ್ ಕ್ಷತ್ರಿಯ ಅವರಿಬ್ರು ಕೂಡ ಆತ್ಮನಿಗೆ ಉಭೇ, ಅವರಿಬ್ರು ಕೂಡ ಓದನಃ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಫುಡ್, ಆಹಾರ. ಸೊ ಟು ದಟ್ ಟ್ರೂತ್, ಆ ಪರಮಾತ್ಮನಿಗೆ ದಿಸ್ ಬ್ರಾಹ್ಮಣ ಅಂಡ್ ಕ್ಷತ್ರಿಯ ದೇ ಆರ್ ಹಿಸ್ ಫುಡ್. ಅವನು ಇವರಿಬ್ಬರನ್ನು ತಿಂದು ಮುಗಿಸ್ತಾನೆ, ಆ ರೀತಿ ಅರ್ಥವನ್ನು ಕೊಡ್ತಾ ಇದೆ. ಊಟ ಅನ್ನೋ ಅರ್ಥ, ಓದನಃ ಅಂತಂದ್ರೆ ಫುಡ್. ಸೊ ಬೋತ್ ಬ್ರಾಹ್ಮಣ ಅಂಡ್ ಕ್ಷತ್ರಿಯ they have become food for this Paramatma, this supreme Lord. And yasya, again for the same supreme Lord, ಅದೇ ಪರಮಾತ್ಮನಿಗೆ ಮೃತ್ಯುಹು, ದ ಡೆತ್, ಮೃತ್ಯು ಅಂತಂದ್ರೆ ಮರಣ. ಸೊ ದಿಸ್ ಮೃತ್ಯುಹು, ಈ ಮರಣ ಅನ್ನುವಂತಹದ್ದು ಇಟ್ ಈಸ್ ಉಪಸೇಚನಂ ಭವತಿ. ಉಪಸೇಚನಂ ಅಂತಂದ್ರೆ ಸಾಮಾನ್ಯವಾಗಿ ನಾವು ಆಹಾರವನ್ನು ಸೇವಿಸುವಾಗ ಊಟ ಅಂತ ಹೇಳ್ತೀವಿ. ಊಟ ಮಾಡಬೇಕಾದ್ರೆ ನಮ್ಮ ಪದ್ಧತಿ, ನಾವು ಹೇಗೆ ಅದನ್ನು ನಾವು ರೂಢಿಸ್ಕೊಂಡು ಬಂದಿದ್ದೀವಿ ಅಂತಂದರೆ, ಊಟ ಮಾಡಬೇಕಾದ್ರೆ ಅನ್ನ, ಸಾರು ಅಥವಾ ಹುಳಿ, ಸಾಂಬಾರು ಇತ್ಯಾದಿಗಳನ್ನು ನಾವು ಹಾಕ್ಕೊಂಡಾಗ ಮಧ್ಯದಲ್ಲಿ ನಮಗೆ ರುಚಿ ಬೇಕಲ್ಲ, ನಾಲ್ಗೆ ರುಚಿ. ಸೊ ನಾವೇನು ಮಾಡ್ತೀವಿ, ಪಲ್ಯ ಕೇಳ್ತೀವಿ, ಕೋಸಂಬರಿ ಕೇಳ್ತೀವಿ, ಚಟ್ನಿ ಕೇಳ್ತೀವಿ, ಅಥವಾ ಉಪ್ಪಿನಕಾಯಿ ಇದ್ದರೆ ಹಾಕಿ. ಸೊ ಸೈಡ್ ಡಿಶ್, ಹಪ್ಪಳ ಇತ್ಯಾದಿ. ಸೊ ಉಪಸೇಚನಂ ಇಸ್ ದಟ್ ಸೈಡ್ ಡಿಶ್. ಸೊ ಇಲ್ಲಿ ಫಾರ್ ದಟ್ ಟ್ರೂತ್, ಆ ಪರಮಾತ್ಮನಿಗೆ ದಿಸ್ ಬ್ರಾಹ್ಮಣ ಅಂಡ್ ಕ್ಷತ್ರಿಯ ದೇ ಹ್ಯಾವ್ ಬಿಕಮ್ ಫುಡ್, ಮೇನ್ ಫುಡ್ ಬ್ರಾಹ್ಮಣ ಅಂಡ್ ಕ್ಷತ್ರಿಯ. ಅಂಡ್ ಫಾರ್ ದ ಸೇಮ್ ಪರಮಾತ್ಮ ದಿಸ್ ಮೃತ್ಯು, ಈ ಮರಣ ಅನ್ನುವಂತಹದ್ದು, ದಿ ಗಾಡ್ ಆಫ್ ಡೆತ್, ಯಮ, ಮೃತ್ಯು, he becomes like ಉಪ್ಪಿನಕಾಯಿ ಫಾರ್ ದ ಸೇಮ್ ಪರಮಾತ್ಮ. he is the side dish, that is ಉಪಸೇಚನಂ. ಸೊ ಇಲ್ಲಿ ಮಂತ್ರ ಏನು ಹೇಳ್ತದೆ, ಇದನ್ನು ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇಲ್ಲಿ ಬೇರೆ ಇನ್ನೇನು ಇಲ್ಲ. ಯಾಕೆಂತಂದರೆ ಮಂತ್ರದ ಕೊನೆಯ ಭಾಗದಲ್ಲಿ ಕ ಇತ್ತ ವೇದ ಯತ್ರ ಸಹ, ಕ ಇತ್ತ ವೇದ ಯತ್ರ ಸಹ. ಸೊ ಈ ರೀತಿ ಹೇಳ್ತಾ ಇರೋದು. ವೇದ ಅಂತಂದರೆ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್. ವೇದ ಅಂದರೆ ಜ್ಞಾನ. ಇಂತಹ ಜ್ಞಾನವನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋ ಒಂದು, ಇದು ಯಾರಿಗೆ ಗೊತ್ತಾಗತ್ತೆ, ಯತ್ರ ಸಹ, ಯಾರಿಗೆ ಗೊತ್ತಾಗತ್ತೆ ಈ ರೀತಿ ಹೇಳ್ತಾ ಇರೋದು. ಇಲ್ಲಿ ಬಹಳ ವಿ ಹ್ಯಾವ್ ಟು ಪೇ ಅಟೆನ್ಷನ್. ಇಲ್ಲಿ ಯಮಧರ್ಮರಾಜ ನಚಿಕೇತುವಿಗೆ ಉಪದೇಶ ಮಾಡ್ತಾ ಇರುವಂತಹದ್ದು.
ಅಂಡ್ ಈ ಭಾಗದಲ್ಲಿ ಇದು ಕೊನೆಯ ಮಂತ್ರವಾಗಿ ಕಂಡು ಬಂದಿದೆ. ಸೊ ಮಂತ್ರದ ಕೊನೆಯಲ್ಲಿ ಉಪಸಂಹಾರ ಅಂತ ನಾವೇನು ಹೇಳ್ತೀವಿ, ಯಾವ ರೀತಿ ಉಪಸಂಹಾರ ಮಾಡ್ತಾ ಇದ್ದಾನೆ ಈ ಭಾಗವನ್ನು. ಇದು ಉಪದೇಶ ಸ್ಟಾರ್ಟ್ ಮಾಡಿರುವಂತಹದ್ದು. ಮೊದಲನೇ ಅಧ್ಯಾಯದ 2ನೇಯಲ್ಲಿ ಇಟ್ ಸ್ಟಾರ್ಟ್ಸ್ ವಿತ್ ಉಪದೇಶ. ಯಮಧರ್ಮರಾಜ ಈಸ್ ವೆರಿ ಮಚ್ ಪ್ಲೀಸ್ಡ್ ವಿತ್ ದಿ ನಚಿಕೇತ. ನಿನ್ನ ಒಂದು ಸ್ಥಿರತೆ, ನಿನ್ನ ಒಂದು ಗುರಿ ಉದ್ದೇಶ ನನಗೆ ಬಹಳ ಇಷ್ಟವಾಗಿದೆ. ಐ ಆಮ್ ವೆರಿ ಮಚ್ ಹ್ಯಾಪಿ ವಿತ್ ಯು ನಚಿಕೇತ. ಸೊ ನೀನು 3ನೇ ವರದಲ್ಲಿ ನೀನು ಇಂತಹದ್ದು ಬೇಕು ಅಂತ ನೀನು ಕೇಳ್ಕೊಂಡಿದೀಯಾ, ಅದು ಸಾಧ್ಯವಿಲ್ಲ ಅಂತ ನಾನು ಎಷ್ಟು ಹೇಳಿದ್ರು ಕೂಡ ಅದು ಬಿಟ್ಟು ನನಗೆ ಬೇರೆ ಏನು ಅಂತ ಬೇರೆ ಏನು ಬೇಡ ಅಂತ ಇದೆಯಾ, ಆ ನಿನ್ನ ಒಂದು ದೃಢತೆಗೆ ಅದೇ ನಿನ್ನ ಉದ್ದೇಶ ಆಗಿರೋದ್ರಿಂದ ನಿನಗೆ ಬೇರೆ ಇನ್ಯಾವುದ್ರ ಮೇಲೂ ಆಸಕ್ತಿ ಇಲ್ಲ. ಯು ಆರ್ ವೆರಿ ಫಿಟ್ ಟು ನೋ ದಿಸ್ ನಾಲೆಡ್ಜ್. ಯು ಆರ್ ಎ ಫಿಟ್ ಸ್ಟೂಡೆಂಟ್. ಸೊ ಐ ಆಮ್ ಗೋಯಿಂಗ್ ಟು ಟೀಚ್ ಯು. ದ ಎಂಟೈರ್ 2nd ಚಾಪ್ಟರ್ ಇಟ್ ಸ್ಟಾರ್ಟ್ಸ್ ವಿತ್ ದಿ ಟೀಚಿಂಗ್ಸ್ ಆಫ್ ದಿ ಯಮಧರ್ಮರಾಜ. ಸೊ ಆ ಟೀಚಿಂಗ್ಸ್ಗಳನ್ನೆಲ್ಲ ಹೇಳ್ಕೊಂಬರ್ತಾ ಇದ್ದಾನೆ. ಮುಂದೇನೂ ಟೀಚಿಂಗ್ಸೇ, ಮುಂದೆ 3ನೇವಲ್ಲಿ ಹಾಗೂ 2ನೇ ಅಧ್ಯಾಯ ಎಲ್ಲ ಎವ್ರಿಥಿಂಗ್ ಇಸ್ ಟೀಚಿಂಗ್ಸ್. ಬಟ್ ಇದನ್ನು ಹೇಗೆ ಅವನು ಉಪಸಂಹಾರ ಮಾಡ್ತಾನೆ ಅಂತಂದರೆ, ಹಿ ಈಸ್ ಗಿವಿಂಗ್ ಎ ವೆರಿ ಕ್ಲಾರಿಟಿ. ಹೇಗೆ ಇದು, ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಇಂತಹ ಆತ್ಮನನ್ನು ಯಾರು ತಾನೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ? ಕ ಇತ್ತ ವೇದ ಯತ್ರ ಸಹ. ಯಾಕೆಂತಂದರೆ ಪರಮಾತ್ಮ ಇಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ, ಬ್ರಹ್ಮ ಮತ್ತು ಕ್ಷತ್ರ ಅವರು ನನ್ನ ಆಹಾರ ಆಗ್ತಾರೆ. ದಿಸ್ ಮೃತ್ಯು ಈಸ್ ನನಗೆ ಉಪ್ಪಿನಕಾಯಿ ಥರ, ನಾನು ಎಲ್ಲವನ್ನ ತಿಂದು ಮುಗಿಸ್ತೀನಿ, ಯಾವುದನ್ನು ನಾನು ಉಳಿಸೋದಿಲ್ಲ. ಸೊ ಈ ರೀತಿ ಹೇಳ್ತಾ ಇದ್ದಾನಲ್ಲ, ವಾಟ್ ಈಸ್ ಇಟ್ ಆ್ಯಕ್ಚುಲಿ ಇಂಡಿಕೇಟಿಂಗ್? ಸೊ ಈ ರೀತಿ ಆತ್ಮ ಈ ರೀತಿ ಹೇಳ್ಕೊತಾ ಇದ್ದಾನೆ ಪರಮಾತ್ಮ. ದ ಪ್ಯೂರ್ ದ ಟ್ರೂತ್ ಈಸ್ ಸೇಯಿಂಗ್ ಲೈಕ್ ದಿಸ್ ಅಂತಂದರೆ, ಸೊ ಇಂತಹ ಆತ್ಮನನ್ನು ಯಾರು ತಾನೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋಂಥ ಒಂದು ಮಂತ್ರದ ಕೊನೆಯ ಭಾಗದಲ್ಲಿ ಇಟ್ ಈಸ್ ಗಿವಿಂಗ್ ದಟ್ ಮೀನಿಂಗ್. ಅಂಡ್ ಅಗೇನ್ ಇದಕ್ಕೆ ಹಿಂದಿನ ಮಂತ್ರವನ್ನು ನಾವು ಸ್ವಲ್ಪ ಜ್ಞಾಪಿಸ್ಕೊಂಡ್ರೆ ಅಲ್ಲಿ ಕೂಡ ಹೇಳಿರ್ತಾನೆ, ದುರಾಚಾರವನ್ನು ಬಿಟ್ಟಿರಬೇಕು, ಶಾಂತ ಮನಸ್ಕನಾಗಿರಬೇಕು, ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಿರಬೇಕು, ಮನಸ್ಸಿನ ಪ್ರಸನ್ನತೆ ಇರಬೇಕು. ಸೊ ಓನ್ಲಿ ಫಾರ್ ಸಚ್ ಪರ್ಸನ್ ಹಿ ಅಟೈನ್ಸ್ ಆತ್ಮ. ಆ ರೀತಿ ಹಿಂದಿನ ಮಂತ್ರದಲ್ಲಿ ಹೇಳಿರ್ತಾನೆ. ಈ ಮಂತ್ರದಲ್ಲಿ ಮತ್ತೆ ಇನ್ನೊಂದು ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೂ ಕ್ಯಾನ್ ನೋ ದಿಸ್ ಸುಪ್ರೀಂ ಸೆಲ್ಫ್, ಈ ರೀತಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ವೇದ ಅಂತ ಹೇಳಿದಾಗ, ವೇದದಲ್ಲಿ ಬೇಸಿಕಲಿ ದೇರ್ ಆರ್ 3 ಸೆಕ್ಷನ್ಸ್. ಒಂದು ಕರ್ಮಕಾಂಡ, ಮತ್ತೊಂದು ಉಪಾಸನ, ಇನ್ನೊಂದು ಜ್ಞಾನಕಾಂಡ. ಸೊ ವೇದ ಅಂತ ಹೇಳಿದಾಗ ಅದು ಯಾವುದೇ ವೇದ ಆಗಿತ್ತು, ಅಲ್ಲಿ ಈ ರೀತಿ 3 ಸೆಕ್ಷನ್ಸ್ಗಳನ್ನ ನೋಡ್ತೀವಿ. ಪ್ರಾರಂಭದಲ್ಲಿ ಕರ್ಮಕಾಂಡ, ಆನಂತರದಲ್ಲಿ ಉಪಾಸನ, ಕೊನೆಯಲ್ಲಿ ವೇದಾಂತ ಅಂತ ಕೊನೆಯ ಭಾಗದಲ್ಲಿ ಉಪನಿಷತ್ತುಗಳು ಬರುತ್ತೆ. ಜ್ಞಾನಕಾಂಡ ಅಂತ ಹೇಳಿ ದೇ ರಿವೀಲ್ ದಿ ಟ್ರೂತ್ ಅಬೌಟ್ ದಿ ಬ್ರಹ್ಮ ಆ್ಯಂಡ್ ದಿ ಜೀವ, ಬ್ರಹ್ಮ ಮತ್ತು ಜೀವ ಐಕ್ಯ ಭಾವ, ಇವುಗಳನ್ನೆಲ್ಲ ತಿಳಿಸುವಂಥ ಒಂದು ಉಪನಿಷತ್ತು. ದೇ ಅಪಿಯರ್ ಇನ್ ದಿ ವೇದಾಂತ, ದ ಎಂಡ್ ಪಾರ್ಟ್ ಜ್ಞಾನಕಾಂಡ. ಆ್ಯಂಡ್ ಉಪಾಸನ ಇಟ್ ಡೀಲ್ಸ್ ವಿತ್ ದಿ ವ್ರತ, ನಿಯಮ, ಧಮ, ತಪಸ್ಸು ಇತ್ಯಾದಿಗಳು ಉಪಾಸನ. ಆ್ಯಂಡ್ ಕರ್ಮಕಾಂಡ ಇಟ್ ಟಾಕ್ಸ್ ಅಬೌಟ್ ಹೌ ಟು ಡೂ ದಿ ಕರ್ಮದ ಆಚರಣೆಗಳು, ಇನ್ಕ್ಲೂಡಿಂಗ್ ದಿ ಪೂಜಾ, ಹೋಮ, ಹವನ, ಯಾಗ ಇತ್ಯಾದಿಗಳನ್ನು ಯಾವ ರೀತಿಯಲ್ಲಿ ಮಾಡಬೇಕು ಮತ್ತು ಏನು ಮಾಡಿದ್ರೆ ಏನು ಫಲ ಸಿಗುತ್ತೆ, ಇವೆಲ್ಲ ಈ ಕರ್ಮಕಾಂಡದಲ್ಲಿ ಬರುವಂತಹದ್ದು. ಸೊ ಇಲ್ಲಿ ಇಂತಹ ಆತ್ಮನಿಗೆ ಬ್ರಾಹ್ಮಣ ಮತ್ತು ಕ್ಷತ್ರಿಯ ದೇ ಬಿಕಮ್ ಮೇನ್ ಫುಡ್. ಸೊ ದಿಸ್ ಮೃತ್ಯು ಈ ಬಿಕಮ್ಸ್ ಉಪಸೇಚನ, ಸೈಡ್ ಡಿಶ್. ಸೊ ಹೀಗೆ ಹೇಳಿದಾಗ ಇಲ್ಲಿ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂತಂದರೆ, ಒಬ್ಬ ಬ್ರಾಹ್ಮಣ ಅಂತಂದಾಗ ಸಾಮಾನ್ಯವಾಗಿ ನಾವು ಮತ್ತೆ ಗುಣಗಳ ಆಧಾರದಿಂದ ಈ ಒಂದು ಸತ್ಯವನ್ನು ತಿಳ್ಕೋಬೇಕು ಅಂತಂದಾಗ, ಬ್ರಾಹ್ಮಣ ಅಂತಂದಾಗ ಇಟ್ ಈಸ್ ಬಿಕಾಸ್ ಆಫ್ ಸತ್ವಗುಣ ಹಿ ಈಸ್ ರೆಕಗ್ನೈಸ್ಡ್ ಆಸ್ ದಿ ಬ್ರಾಹ್ಮಣ. ಸೊ ಬ್ರಾಹ್ಮಣ ಅಂತಂದಾಗ ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ, ಹುಟ್ಟಿನಿಂದ ಅವನೊಬ್ಬ ಜೀವ ಅಷ್ಟೇ. ಆ ಬ್ರಾಹ್ಮಣತ್ವ ಅನ್ನುವಂತಹದ್ದನ್ನು ಅವನು ಸಂಪಾದನೆ ಮಾಡ್ಕೋಬೇಕು. ಸೊ ಅದರಿಂದ ವೇದಗಳಲ್ಲಿ ಅಥವಾ ಶಾಸ್ತ್ರದಲ್ಲಿ ಎಲ್ಲೆಲ್ಲಿ ದಿಸ್ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಬರುತ್ತೆ, ಅವುಗಳನ್ನು ಶಾಸ್ತ್ರ ಮತ್ತು ವೇದಾಂತ ಅಥವಾ ಒಬ್ಬ ಗುರು ಹೇಳಿದಾಗ ಅದು ಯಾವುದು ಕೂಡ ಜಾತಿ ಸೂಚಕ ಪದಗಳ ಅಲ್ಲ.
ಜಾತಿ ವ್ಯವಸ್ಥೆ ಎನ್ನುವಂತಹದ್ದು ನಾವು ಈ ಸಮಾಜದಲ್ಲಿ ನೋಡಿರುವಂತಹದ್ದು. ಬಟ್ ವೇದಗಳು ಹೇಳ್ತಾ ಇದೆ, ಶಾಸ್ತ್ರ ಹೇಳ್ತಾ ಇದೆ ಅಂತಂದಾಗ ಅದು ಜಾತಿಯನ್ನು ಕುರಿತು ಮಾತನಾಡಿರುವಂತಹದ್ದಲ್ಲ. ಸೊ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಂದಾಗ ಇಟ್ ಈಸ್ ಬೇಸ್ಡ್ ಆನ್ ದಿ ಗುಣಾಸ್. ಸೊ ಒಂದು ಮನೆತನದಲ್ಲಿ, ಒಂದು ಕುಲದಲ್ಲಿ ಇವನು ಹುಟ್ಟಿದಾನೆ ಅಂತ ಮಾತ್ರಕ್ಕೆ ಹಿ ಕೆನಾಟ್ ಬಿ ಕಾಲ್ಡ್ ಆಸ್ ಬ್ರಾಹ್ಮಣ. ಬ್ರಾಹ್ಮಣರ ಮನೆತನದಲ್ಲಿ ಅವನ ತಂದೆ, ತಾಯಿ, ತಾತ, ಮುತ್ತಾತಂದ್ರು ಅವರೆಲ್ಲ ಬ್ರಾಹ್ಮಣ ಆಗಿರಬಹುದು. ಬಟ್ ಇವನು ಬ್ರಾಹ್ಮಣ ಆಗಬೇಕು ಅಂತಂದ್ರೆ ಹಿ ಹ್ಯಾಸ್ ಟು ಅರ್ನ್ ದಟ್. ಅವನು ಆ ಒಂದು ಸಂಸ್ಕಾರವನ್ನು ಸಂಪಾದನೆ ಮಾಡಬೇಕು, ಆ ಯೋಗ್ಯತೆಯನ್ನು ಸಂಪಾದನೆ ಮಾಡಬೇಕು. ದಟ್ ಹಿ ಹ್ಯಾಸ್ ಟು ಡೂ ದಟ್ ಕರ್ಮ, ದೆನ್ ಹಿ ಕ್ಯಾನ್ ಬಿ ಕಾಲ್ಡ್ ಆಸ್ ಬ್ರಾಹ್ಮಣ. ಸೊ ಈ ಪ್ರಕಾರ ಇಲ್ಲಿ ಬ್ರಾಹ್ಮಣ ಅಂತಂದ್ರೆ ಪ್ರಧಾನವಾಗಿ ಅವನಲ್ಲಿ ಕಂಡು ಬರುವಂತಹದ್ದು ಸತ್ವಗುಣ. ಬಿಕಾಸ್ in him there is majority is sattva-guna, he is interested in knowing ಅಂತಂದ್ರೆ ಜ್ಞಾನವನ್ನು ಅಪೇಕ್ಷೆ ಪಡ್ತಾನೆ ಅವನು. ಸೊ ದಿಸ್ ಪಾರ್ಟ್ ಆಫ್ ದಿ ನಾಲೆಡ್ಜ್ ಈಸ್ ಕಾಲ್ಡ್ ಅಪರಾವಿದ್ಯ. ಇಲ್ಲಿ ಕರ್ಮಕಾಂಡದಲ್ಲಿ ಹಿ ಈಸ್ ಇಂಟ್ರೆಸ್ಟೆಡ್ ಅನ್ನುವಂತಹದ್ದನ್ನ ಈ ಭಾಗದಲ್ಲಿ ಇದು ಹೇಳ್ತಾ ಇರುವಂತಹದ್ದು. ಇಲ್ಲಿ ಬ್ರಾಹ್ಮಣ ಅಂತ ಕರೆದಿರುವಂತಹದ್ದು he is qualified to know certain knowledge, and especially ಕರ್ಮಕಾಂಡ ಅಂತ ಹೇಳಿದಾಗ ಬ್ರಾಹ್ಮಣ ಅವೆಲ್ಲವನ್ನ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಹೇಗೆ ಪೂಜೆ ಮಾಡಿಸ್ಬೇಕು, ಹೇಗೆ ಹೋಮ ಹವನಗಳನ್ನು ಮಾಡಿಸ್ಬೇಕು, ಯಾವ ರೀತಿ ಮಾಡಿಸ್ಬೇಕು, ಏನು ಮಾಡಿಸಿದ್ರೆ ಏನು ಸಿಗುತ್ತೆ, ಯಾವುದನ್ನು ಮಾಡಿಸ್ಬೇಕು. ಸೊ ಈ ಕರ್ಮಕಾಂಡವನ್ನು ಅವನು ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಆ್ಯಂಡ್ this type of knowledge which comes in Veda, this portion is called the aparavidya. See, vidya anta ಹೇಳಿದಾಗ, ಜ್ಞಾನ ಅಂತ ಹೇಳಿದಾಗ there are two different ಜ್ಞಾನಾಸ್, ವಿದ್ಯೆ. ಒಂದು ಪರಾವಿದ್ಯೆ, ಮತ್ತೊಂದು ಅಪರಾವಿದ್ಯೆ. ದಿಸ್ ಅಪರಾವಿದ್ಯೆ ಎನ್ನುವಂತಹದ್ದು ಅಲ್ಲಿ ಅನೇಕ ಫಲಗಳು ಸಿಗ್ತಾ ಹೋಗುತ್ತೆ. ಅಪರಾವಿದ್ಯೆ ಅಂತಂದ್ರೆ ಎಕ್ಸೆಪ್ಟ್ ಆತ್ಮನನ್ನು ಹೊರತುಪಡಿಸಿ ಮಿಕ್ಕಿ ಎಲ್ಲ ಬಗ್ಗೆ ತಿಳ್ಕೊಳ್ಳುವಂತಹದ್ದು, ದಟ್ ಈಸ್ ಅಪರಾವಿದ್ಯೆ. ಇಟ್ ವಿಲ್ ನಾಟ್ ಡೀಲ್ ವಿತ್ ದಿ ಆತ್ಮ. ಆತ್ಮನನ್ನು ಬಿಟ್ಟು ಮಿಕ್ಕಿದ್ದ ಎಲ್ಲವನ್ನ ತಿಳ್ಕೊತಾ ಹೋಗುವಂತಹದ್ದು ಈಸ್ ಅಪರಾವಿದ್ಯ. ಅಂಡ್ ಬ್ರಾಹ್ಮಣ ಹಿ ನೋಸ್ ಮೋರ್ ಅಬೌಟ್ ದಿಸ್ ಅಪರಾವಿದ್ಯ. ದೇರ್ ಆರ್ ಟೂ ರೀಸನ್ಸ್ ವೈ ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಅಪರಾವಿದ್ಯ. ಒಂದು, he has to share the knowledge. ಎರಡನೇದು, ಅವನು ಆ ಮೂಲಕ ತನ್ನ ಬದುಕನ್ನು ಕಂಡುಕೋಬೇಕಾಗುತ್ತೆ. ಅವನಿಗೆ ಹಿ ಗೆಟ್ಸ್ ದಕ್ಷಿಣೆ, ಹಿ ಗೆಟ್ಸ್ ಸಂಭಾವನೆ. ಸಾಮಾನ್ಯವಾಗಿ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣ ಅಂತ ಹೇಳಿ ಆ ಶಿಕ್ಷಣ ಮುಗಿದಾಗ ಅವನಿಗೆ ಎರಡು ಆಯ್ಕೆಗಳಿರುತ್ತೆ. ಒಂದು, ಆಫ್ಟರ್ ಬ್ರಹ್ಮಚರ್ಯ he can directly take up the sannyasa. Once the brahmacharya portion, some 15 to 18 years of study in Gurukula, ಆ ನಂತರದಲ್ಲಿ ಬ್ರಹ್ಮಚರ್ಯ ಮುಗೀತು ಅಂತಂದಾಗ ಆ ಬ್ರಹ್ಮಚರ್ಯದ ನಂತರದಲ್ಲಿ ಅವನಿಗೆ ಎರಡು ಆಯ್ಕೆಗಳನ್ನು ಕೊಡ್ತಾರೆ. ನೋಡಪ್ಪ, ಯು ಕ್ಯಾನ್ ಬಿಕಮ್ ದಿ ಸನ್ಯಾಸಿ, ಸ್ಟ್ರೈಟ್ ಅವೇ ಯು ಕ್ಯಾನ್ ಟೇಕ್ ಸನ್ಯಾಸ, ಆರ್ ಯು ಕ್ಯಾನ್ ಆಪ್ಟ್ ಗೃಹಸ್ಥಾಶ್ರಮ, ಯು ಕ್ಯಾನ್ ಗೆಟ್ ಮ್ಯಾರಿಡ್, ಸಂಸಾರ, ಹೆಂಡತಿ, ಮಕ್ಕಳು. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ಗೃಹಸ್ಥಾಶ್ರಮ ಅಂತಂದಾಗ ಅದು ಅಷ್ಟು ಮಾತ್ರ ಅಲ್ಲ, ಆ್ಯಂಡ್ ಯು ಆರ್ ಮೋರ್ ರೆಸ್ಪಾನ್ಸಿಬಲ್ ಇನ್ ದಿ ಸೊಸೈಟಿ ಬಿಕಾಸ್ ಯು ಆರ್ ಎ ಗೃಹಸ್ಥ. ಸಿ, ಅಲ್ಲಿ ಸಂಸಾರ ಅಂತಂದರೆ ಇಟ್ ಈಸ್ ನಾಟ್ 4 walls ಆಫ್ ದಿ ಹೌಸ್, ಕೇವಲ ಒಂದು ಮನೆಗೆ ಸೀಮಿತ ಅಲ್ಲ. ನೀನು ಮದುವೆಯಾಗಿ ನೀನು ಗೃಹಸ್ಥಾಶ್ರಮವನ್ನು ತಗೋತಾ ಇದೆಯಾ ಅಂತಂದಾಗ ನಿನಗೆ ಅನೇಕ ಜವಾಬ್ದಾರಿಗಳು ಸಮಾಜದಲ್ಲಿ ನಿನ್ನ ಮುಂದೆ ಇರುತ್ತೆ. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿ ಗುರು, ಯತಿ, ಸನ್ಯಾಸಿ, ಅವ್ರುಗಳನ್ನೆಲ್ಲ ನೀನು ನೋಡ್ಕೋಬೇಕಾಗತ್ತೆ. ಮತ್ತು ವಾನಪ್ರಸ್ಥ ಅಂತ ಹೇಳಿ ವಾನಪ್ರಸ್ಥಕ್ಕೆ ಹೋಗಿರೋಂಥವ್ರಿಗೆ ಏನಾದರೂ ಬೇಕು ಅಂತಂದ್ರೆ ಅವ್ರಗಳ ಬಗ್ಗೆ ಕೂಡ ಗಮನ ಕೊಡಬೇಕಾಗತ್ತೆ. ಬಿಕಾಸ್ ಎ ಗೃಹಸ್ಥ ಅಲೋನ್ ಕ್ಯಾನ್ ಅರ್ನ್ ಇನ್ ದಿ ಸೊಸೈಟಿ. ಕೇವಲ ಅವನು ಮಾತ್ರ ಸಂಪಾದನೆ ಮಾಡೋದಕ್ಕೆ ಅವನಿಗೆ ಅವಕಾಶ ಸಿಗುತ್ತೆ ಸೊಸೈಟಿನಲ್ಲಿ. ಬ್ರಹ್ಮಚಾರಿ ಹಿ ವಿಲ್ ನಾಟ್ ಅರ್ನ್. ಅವನ ಗಮನ ಪೂರ್ತಿ ಲರ್ನಿಂಗ್, ನಾನು ವಿದ್ಯೆಯನ್ನು ಕಲಿಬೇಕು, ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಸೊ ಅದರಿಂದ ಬ್ರಹ್ಮಚರ್ಯ
ಬ್ರಹ್ಮಚಾರಿ ಅವನು ಸಂಪಾದನೆ ಮಾಡೋ ಹಾಗಿಲ್ಲ. ಆ ನಂತರದಲ್ಲಿ ಗೃಹಸ್ಥಾಶ್ರಮದ ನಂತರದಲ್ಲಿ ವಾನಪ್ರಸ್ಥದಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿವರೆಗೆ ನಾನು ಈ ಲೋಕದಲ್ಲಿ ಏನು ಗಳಿಸ್ಕೊಂಡಿದ್ದೀನಿ, ಸಂಪಾದನೆ ಮಾಡಿದ್ದೀನಿ, ಅವೆಲ್ಲವನ್ನು ನಾನೀಗ ಬಿಟ್ಕೊಡ್ಬೇಕು. ನನಗೆ ಐ ವಾಂಟ್ ಪೀಸ್ ಆಫ್ ಮೈಂಡ್. ಸೊ ನಾನು ಇಲ್ಲಿ ಏನೆಲ್ಲ ಸಂಪಾದನೆ ಮಾಡಿದ್ದೀನಿ, ಏನೆಲ್ಲ ನಂದಿದೆ, ಅದೆಲ್ಲವನ್ನು ನಾನು ನನ್ನ ಮುಂದಿನ ತಲೆಮಾರಿಗೆ, ನನ್ನ ಮಕ್ಕಳುಗಳಿಗೆ ಬಿಟ್ಕೊಟ್ಬಿಟ್ಟು ನಾನು ಐ ಶುಡ್ ಸೀಕ್ ದಿ ಪೀಸ್ ಆಫ್ ಮೈಂಡ್. ಸೊ ಐ ವಿಲ್ ಗೋ ಟು ದಿ ವನ. ಸೊ ಅವನು ಕೂಡ ಸಂಪಾದನೆಗೆ ಬರೋದಿಲ್ಲ. ಇನ್ನು ನಂತರದಲ್ಲಿ ಸನ್ಯಾಸಿ, ಅವನಿಗೆ ಏನೊಂದೂ ಬೇಕಿಲ್ಲ, ಎಲ್ಲವನ್ನ ಬಿಟ್ಟು ನಿಂತಿರುವಂತಹದ್ದು. ಸೊ ಮುಖ್ಯವಾಗಿ ಸಂಪಾದನೆಗೆ ಅವಕಾಶ ಇರುವಂತಹದ್ದು ಕೇವಲ ಒಬ್ಬ ಗೃಹಸ್ಥನಿಗೆ ಮಾತ್ರ. ಸೊ ಅವನು ಹೆಚ್ಚು ಹಣವನ್ನು ಸಂಪಾದನೆ ಮಾಡಬೇಕು, ಆ ರೀತಿ ಹೆಚ್ಚು ಎಲ್ಲ ಕಡೆ ಅದನ್ನು ವಿನಿಯೋಗಿಸಬೇಕಾಗುತ್ತೆ. ಸೊ ದಟ್ ಈಸ್ ದಿ ರೋಲ್ ಆಫ್ ಎ ಗೃಹಸ್ಥ. ಸೊ ಇಲ್ಲಿ ಅಪರಾವಿದ್ಯೆ ಅಂತ ಹೇಳಿದಾಗ ಒಬ್ಬ ಬ್ರಾಹ್ಮಣ ಯಾಕೆ ಇವುಗಳೆಲ್ಲ ಕಲ್ತ್ಕೊತಾನೆ ಅಂತಂದರೆ, ಅವನಿಗೆ ಅದರಲ್ಲಿ ಒಂದು ಉಪಜೀವನ ಆಗುತ್ತೆ, ಅವನು ಜೀವನ ಮಾಡಬೇಕಾಗತ್ತೆ. ಸೊ ಆತ್ಮವಿಚಾರವನ್ನು ಹೊರತುಪಡಿಸಿ ಬೇರೆ ಎಲ್ಲವನ್ನ ತಿಳ್ಕೊಳ್ಳುವಂತಹದ್ದು ಈಸ್ ದಿಸ್ ಅಪರಾವಿದ್ಯೆ. ಸೊ ಅದು ಉತ್ತಮ ಜೀವನವನ್ನು ಕೊಡುತ್ತೆ, ಬಟ್ ನಾಟ್ ಮೋಕ್ಷದ ಬಗ್ಗೆ ಮಾತಿಲ್ಲ ಅಲ್ಲಿ. ಸಿಮಿಲರ್ಲಿ ದೇರ್ ಇಸ್ ಅನದರ್ ಕೈಂಡ್. ಈ ಮಂತ್ರದಲ್ಲಿ ನಾವು ಇನ್ನೂ ಒಂದು ಪದವನ್ನು ನೋಡಿದ್ವಿ, ಬ್ರಹ್ಮ ಜೊತೆಗೆ ಕ್ಷತ್ರಂ. ಸೊ ಕ್ಷತ್ರಂ ಅಂತಂದ್ರೆ ಇಲ್ಲಿ ಕ್ಷತ್ರಿಯ ಮೀನ್ಸ್ ಅಗೇನ್ ಬಿಕಾಸ್ ಆಫ್ ದಿ ಗುಣಸ್ ವಿಚ್ ಹಿ ಹ್ಯಾಸ್ ಗಾಟ್, ರಜೋಗುಣ. ಸೊ ಇಟ್ ಟಾಕ್ಸ್ ಅಬೌಟ್ ದಟ್ ಹಿ ಈಸ್ ವೆರಿ ಕೇಪಬಲ್. ಸೊ ಕ್ಷತ್ರಿಯ ಅಂದ ತಕ್ಷಣ ಅದು ಅವನ ಕೆಪಾಸಿಟಿಯನ್ನು ತಿಳಿಸುವಂತಹದ್ದು. ಹಿ ಈಸ್ ವೆರಿ ಕೇಪಬಲ್ ಅಂಡ್ ಇನ್ ಹಿಮ್ ವಿ ಕ್ಯಾನ್ ಸಿ ದಿ ಕರ್ತೃತ್ವ ಭಾವ. ಅವನಲ್ಲಿ ಅದೆಲ್ಲ ಇರುತ್ತೆ. ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿ ಸೊಸೈಟಿ, ಐ ಹ್ಯಾವ್ ಟು ಕಾಂಕರ್. ಸೊ ಈ ರೀತಿ ಕರ್ತೃತ್ವ ಭಾವ, ಈ ಒಂದು ಆಟಿಟ್ಯೂಡು ಕ್ಷತ್ರಿಯನಲ್ಲಿರುತ್ತೆ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಗುಣಾಸ್. Because of this Rajoguna, he will be always involving in one or the other karmas. He will be doing something. He wants more and more things. So Aparavidya is for the Brahmana and Kartrutva attitude is for the Kshatriya. And they both are the part of this Jagat. ಯಾಕೆಂದ್ರೆ ಇಲ್ಲಿ ಮೋಕ್ಷವನ್ನು ಕುರಿತು ಮಾತನಾಡಿಲ್ಲ. ಸೊ ಹಂಗಾಗಿ ದಿಸ್ ಬ್ರಾಹ್ಮಣ ಅಂಡ್ ಕ್ಷತ್ರಿಯ ಅಂತ ಹೇಳಿದಾಗ ದೇ ಆರ್ ಇನ್ಕ್ಲೂಡೆಡ್ ಇನ್ ದಿ ಜಗತ್, ದೇ ಆರ್ ದಿ ಪಾರ್ಟ್ ಆಫ್ ದಿಸ್ ಜಗತ್. ಸೊ ಬ್ರಾಹ್ಮಣ ಕ್ಷತ್ರಿಯ ಅಂತ ಹೇಳಿದಾಗ ಅವರು ಈ ಜಗತ್ತಿಗಿಂತ ಬೇರೆ ಅಲ್ಲ, ದೇ ಆರ್ ಇನ್ಕ್ಲೂಡೆಡ್ ಇನ್ ದಿಸ್ ಜಗತ್. ದಟ್ ಮೀನ್ಸ್ ಬೋತ್ ಆಫ್ ದೆಮ್ ಆರ್ ಮೋರ್ ಲೌಕಿಕ. ಸೊ ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ. ಸೊ ಉಭೇ, ಅವರಿಬ್ಬರೂ ಕೂಡ, ಬೋತ್ ಬ್ರಾಹ್ಮಣ ಅಂಡ್ ಕ್ಷತ್ರಿಯ, ದೇ ಹ್ಯಾವ್ ಬಿಕಮ್ ಓದನಃ. ಓದನ ಮೀನ್ಸ್ ಫುಡ್, ಅನ್ನ. ಯಾರಿಗೆ? ಫಾರ್ ದಿ ಟ್ರೂತ್, ಫಾರ್ ದಿ ಆತ್ಮ. ಸೊ ಈ ಸತ್ಯವನ್ನು ಕುರಿತು ಇಲ್ಲಿ ಹೇಳ್ತಾ ಇರುವಂತಹದ್ದು. ಇಲ್ಲಿ ಆತ್ಮನಿಗೆ ದಿಸ್ ಬ್ರಾಹ್ಮಣ ಅಂಡ್ ಕ್ಷತ್ರಿಯ ದೇ ಬೋತ್ ಬಿಕೇಮ್ ಫುಡ್. ಸೊ ಇವರಿಬ್ಬರು ಅವನಿಗೆ ಮೇನ್ ಫುಡ್ ಆಗ್ತಾರೆ ಫಾರ್ ದಿಸ್ ಸುಪ್ರೀಂ ಬೀಯಿಂಗ್. ದೆನ್ ಫೈನಲಿ ಮೃತ್ಯು ಯಸ್ಯ ಉಪಸೇಚನಂ. ಯಸ್ಯ ಫಾರ್ ದ ಸೇಮ್ ಸುಪ್ರೀಂ ಪರಮಾತ್ಮ, ಮೃತ್ಯು, he becomes the upasechanam, he becomes the side dish like uppinkayi. So ಕ ಇಂತಹ ವೇದ ಯತ್ರಸ, ಯಾರು ಇಂತಹ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ? ಸೊ ಮಂತ್ರ ನೇರವಾಗಿ ಇಲ್ಲಿ ಇಷ್ಟು ಮಾತ್ರ ಬಿಟ್ಟರೆ ಬೇರೆ ಇನ್ಯಾವ ಡೈಮೆನ್ಷನ್, ಹೇಗೆ ಯಾವ ದಿಕ್ಕಿನಲ್ಲಿ ಹೋಗಿ ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳಿಸ್ತಾ ಇಲ್ಲ. ಸೊ ಅದನ್ನು ಅದೇ ಹೇಳ್ತಾ ಇದೆ. ಇದು ಯಾರಿಗೆ ಅರ್ಥ ಆಗುತ್ತೆ ಈ ರೀತಿ ಹೇಳಿದಾಗ? ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್? ಸೊ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂತಹದ್ದು ಆತ್ಮ ಈಸ್ ಎವ್ರಿಥಿಂಗ್, ಆತ್ಮ ಎಲ್ಲವೂ ಆಗಿದ್ದಾನೆ ಎನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಈ ಮಂತ್ರ ತಿಳಿಸ್ತಾ ಇದೆ. ಸಾಮಾನ್ಯವಾಗಿ ನಾವು ಪುರುಷ ಮತ್ತು ಪ್ರಕೃತಿ ಅಂತ ಮಾತನಾಡ್ತೀವಿ. ಪುರುಷ ಮತ್ತು ಪ್ರಕೃತಿ ಅಂತ ಹೇಳಿದಾಗ ದೇ ಆರ್ ಇನ್ಸೆಪರಬಲ್. ಪುರುಷನನ್ನ ಪ್ರಕೃತಿಯಿಂದ ದೂರ ಮಾಡೋಕ್ಕಾಗೋದಿಲ್ಲ,
ಪ್ರಕೃತಿಯನ್ನು ಪುರುಷನಿಂದ ದೂರ ಮಾಡೋಕ್ಕಾಗೋದಿಲ್ಲ. ಸೊ ದಿಸ್ ಪುರುಷ ಅಂಡ್ ಪ್ರಕೃತಿ ದೇ ಆರ್ ಇನ್ಸೆಪರಬಲ್, ಲೈಕ್ ವಿಷ್ಣು ಅಂಡ್ ಮಾಯಾ. ಸೊ ಇಟ್ ಈಸ್ ಲೈಕ್ ದಟ್. ಪ್ರಕೃತಿ ಅಂಡ್ ಪುರುಷ ಅಂತ ಹೇಳಿದಾಗ ಇಟ್ ಅಪಿಯರ್ಸ್ ದಟ್ ದೇರ್ ಆರ್ ಟೂ ಡಿಫ್ರೆಂಟ್ ವರ್ಡ್ಸ್, ಎರಡು ಬೇರೆ ಬೇರೆ ಪದಗಳನ್ನು ಕುರಿತು ಮಾತನಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಒನ್ ಇಸ್ ಪುರುಷ ಅಂಡ್ ಅನದರ್ ಇಸ್ ಪ್ರಕೃತಿ. ಪ್ರಕೃತಿ ಅಂತ ಹೇಳಿದಾಗ ಸಾಮಾನ್ಯವಾಗಿ ದೇರ್ ಆರ್ 24 ಗುಣಾಸ್ ಇನ್ ದಿ ಪ್ರಕೃತಿ. ಪುರುಷ ಅಂತ ಹೇಳಿದಾಗ ಇನ್ಕ್ಲೂಡಿಂಗ್ ಪುರುಷ 4 ಗುಣಾಸ್, 4 ಕ್ವಾಲಿಟೀಸ್. ಒಂದು ಪುರುಷ ಅಂಡ್ 3 ಗುಣಗಳು, ಸತ್ವ, ರಜಸ್ ಅಂಡ್ ತಮೋ. ಇನ್ನು ಉಳಿದಂತೆ 24 ಗುಣಗಳು ದೇ ಕಮ್ ಅಂಡರ್ ದಿಸ್ ಪ್ರಕೃತಿ. ಪಂಚಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚ ತನ್ಮಾತ್ರಗಳು ಇತ್ಯಾದಿ, ಈಗ ಎಲ್ಲ ಸೇರಿ 24 ಪ್ಲಸ್ ಇದು 4 ಸೇರಿ 28 ಆಗುತ್ತೆ. ಸೊ ಪುರುಷ ಪ್ರಕೃತಿ ಅಂತಂದಾಗ 28 ತತ್ವಗಳಿರಬೇಕು. ದೆನ್ ಇಟ್ ಕ್ಯಾನ್ ಬಿ ಕಾಲ್ಡ್ ದಿ ವರ್ಲ್ಡ್. ಸೊ ಇಲ್ಲಿ ಅವೆರಡೂ ಕೂಡ ಬೇರೆ ಬೇರೆ ಪದಗಳು ಅಂತ ಕಂಡು ಬಂದರೂ ಕೂಡ ದೇ ಆರ್ ಇನ್ಸೆಪರಬಲ್, ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಅಂತ ಹೇಳ್ತಾ ಇರುವಂತಹದ್ದು ಕೇವಲ ಗುಣಗಳ ಆಧಾರದಿಂದ. ಸೊ ವರ್ಣ ಅಂತ ಹೇಳಿದಾಗ ಆಲ್ ದಿ 4 ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂಡ್ ಶೂದ್ರ ಅವುಗಳು ಕೂಡ ಬರುತ್ತೆ. ಬಟ್ ಇಟ್ ಇಸ್ ನಾಟ್ ಮೆನ್ಷನ್, ಇಟ್ ಈಸ್ ಇನ್ಕ್ಲೂಡೆಡ್ ಅಂತ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಟ್ ಈಸ್ ದೇರ್ ಇನ್ ದಿ ಮಂತ್ರದಲ್ಲಿ ಅದು ಇದೆ, ಇಟ್ ಈಸ್ ಹಿಡನ್. ಸೊ ಆತ್ಮನಿಗೆ ದಿಸ್ ಬ್ರಾಹ್ಮಣ, ಕ್ಷತ್ರಿಯ ಆರ್ ದಿ ಫುಡ್ ಅಂತಂದಾಗ ನಾಟ್ ಓನ್ಲಿ ಬ್ರಾಹ್ಮಣ ಅಂಡ್ ಕ್ಷತ್ರಿಯ, ಆಲ್ ದಿ 4 ವರ್ಣಾಸ್ ಅಂತಂದ್ರೆ ಪರಮಾತ್ಮ ಎಲ್ಲರನ್ನ ಈವನ್ 4 ವರ್ಣಗಳು, ಬಟ್ ಗುಣಗಳು 3 ಅಂತ ಹೇಳಿದಾಗ 3 ಗುಣಗಳು ಹಂಚಿ ಹೋಗಿ 4 ವರ್ಣಗಳು, 3 ಗುಣಗಳು ಹಂಚಿ ಹೋಗಿ 4 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ ಮಾತ್ರ ಫುಡ್ ಅಲ್ಲ, ಆಲ್ ದಿ 4 ಆರ್ ದಿ ಫುಡ್ ಫಾರ್ ದಿ ಪರಬ್ರಹ್ಮ. ಸೊ ಬ್ರಾಹ್ಮಣನಿಂದ ಶೂದ್ರ ಅಂತ ಹೇಳಿದಾಗ ಅಲ್ಲಿಯವರೆಗೆ ಆಲ್ ದಿ ಗುಣಾಸ್ ದೇ ಆಲ್ ವಿಲ್ ಮರ್ಜ್ ಇನ್ ಟು ದಿ ಪರಮಾತ್ಮ. ಅದು ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು. ಸಿ ಆಲ್ ಆಫ್ ಯು ಆರ್, ಬಿಕಾಸ್ ಆಫ್ ದಿ ಗುಣಾಸ್ ಯು ಲುಕ್ ಡಿಫರೆಂಟ್. ಒನ್ ಈಸ್ ಅಪಿಯರಿಂಗ್ ಆಸ್ ಬ್ರಾಹ್ಮಣ, ಅನದರ್ ಈಸ್ ಕ್ಷತ್ರಿಯ, ಒನ್ ಮೋರ್ ಈಸ್ ವೈಶ್ಯ, ಇನ್ನೊಬ್ಬ ಶೂದ್ರ ಅಂತ ಹೇಳಿದಾಗ ಯು ಆರ್ ಅಪಿಯರಿಂಗ್ ಡಿಫರೆಂಟ್. ಬಟ್ ಫೈನಲಿ all of you will come and merge in me. So it is the gunas, it is because of the gunas you are doing your roles in the jagattu. That's all. Otherwise you are in me. So ಹೀಗೆ ಪರಮಾತ್ಮ ಅಂತ ಹೇಳಿದಾಗ ಅವನು ಎಲ್ಲರನ್ನ ತಗೋತಾ ಇದ್ದಾನೆ, ಆಲ್ ಇನ್ಕ್ಲೂಸಿವ್. ಆ್ಯಂಡ್ ಇವೆಲ್ಲ ದೇ ಆರ್ ಆಲ್ ಇನ್ ದಿಸ್ ಗುಣ ಅಂತ ಹೇಳಿದಾಗ ದೇ ಆರ್ ಇನ್ ಪ್ರಕೃತಿ. ಆ್ಯಂಡ್ ಅಗೈನ್ ಪ್ರಕೃತಿ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಡಿಫ್ರೆಂಟ್ ಫ್ರಮ್ ದಿ ಪುರುಷ. ಸೊ ಈ ಸಂದರ್ಭದಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಸರ್ವಧರ್ಮ ವಿಧಾರಕೆ ಅಪಿ ಸರ್ವತ್ರಾಣಭೂತೆ. ಸೊ ದೀಸ್ ಬ್ರಾಹ್ಮಣ ಕ್ಷತ್ರಿಯಾಸ್ ಅಂತ ಹೇಳಿದಾಗ ನೇರವಾಗಿ ನಮಗೆ ಗೊತ್ತಾಗುವಂತಹದ್ದು ಅವರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ. ಬ್ರಾಹ್ಮಣ ಅಂತ ಹೇಳಿದಾಗ ಬೈ ಶೇರಿಂಗ್ ದಿ ನಾಲೆಡ್ಜ್, ಕ್ಷತ್ರಿಯ ಅಂತ ಹೇಳಿದಾಗ ಬೈ ಪ್ರೊಟೆಕ್ಟಿಂಗ್ ದಿ ಸಿಟಿಸನ್ಸ್. ಅಗೈನ್ ವೈಶ್ಯ ಅಂತಂದಾಗ ಹಿಸ್ ಕಾಂಟ್ರಿಬ್ಯೂಷನ್ ಈಸ್ ಟುವರ್ಡ್ಸ್ ಅರ್ನಿಂಗ್ ದ ವೆಲ್ತ್ ಫಾರ್ ದಿ ನೇಷನ್. ಅಂಡ್ ದಿಸ್ ಶೂದ್ರ ಹಿ ಈಸ್ ಸರ್ವಿಂಗ್ ಆಲ್ ದೀಸ್ 3. ಸೊ ಎವ್ರಿ ಒನ್ ಈಸ್ ಪ್ರೊಟೆಕ್ಟಿಂಗ್ ದಿ ಧರ್ಮ ಈ ಅರ್ಥದಲ್ಲಿ. ಸೊ ಇಲ್ಲಿ ಸಮಾಜದಲ್ಲಿ ಒಬ್ಬ ಬ್ರಾಹ್ಮಣ ಅವನು ಧರ್ಮದ ರಕ್ಷಣೆ ಮಾಡ್ತಾನೆ ಅಂತ ಹೇಳಿದಾಗ ಹೇಗೆ ಅಂತ ಕೇಳಿದ್ರೆ, ಒಂದು ಬೇಸಿಕಲಿ ಬ್ರಾಹ್ಮಣ ಅಂತ ಕರೆದಿರೋದ್ರಿಂದ ಅವನಲ್ಲಿ ಸತ್ವಗುಣ ಪ್ರಧಾನವಾಗಿರೋದ್ರಿಂದ ಇಟ್ ಈಸ್ ಪಾಸಿಬಲ್ ದಟ್ ಹೀ ನಾಲೆಡ್ಜ್ ಅನ್ನುವಂತಹದ್ದು ಇಟ್ ಈಸ್ ವೆರಿ ಈಸಿ ಫಾರ್ ಹಿಮ್. ವಿದ್ಯಾ ಸಂಪಾದನೆ ಈಸ್ ವೆರಿ ವೆರಿ ಈಸಿ ಫಾರ್ ಹಿಮ್. ಸೊ ಅವನೇನು ಮಾಡ್ತಾನೆ, ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ. ಅಲ್ಲಿಗೆ ನಿಲ್ಲೋದಿಲ್ಲ, ತಾನು ಸಂಪಾದನೆ ಮಾಡಿದಂತಹ ಜ್ಞಾನವನ್ನು ಇಟ್ ಈಸ್ ಟು ಬಿ ಶೇರ್ಡ್. ಅವನು ಸಮಾಜದಲ್ಲಿ ಅದನ್ನು ಎಲ್ರಿಗೂ ತಿಳಿಸ್ಕೊಡ್ಬೇಕು. ಸೊ ಇಲ್ಲಿ ಜ್ಞಾನ ಅಂತಂದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ವೆನ್ ವಿ ಆರ್ ಇನ್ ದಿ ವೇದಾಂತದಲ್ಲಿ ಜ್ಞಾನ ಅಂತ ಬಂದಾಗ ಇಟ್ ಈಸ್ ಆಲ್ವೇಸ್ ಆತ್ಮಜ್ಞಾನ. ಸೊ ಇಲ್ಲಿ ಬ್ರಾಹ್ಮಣ
ಜ್ಞಾನವನ್ನು ಸಂಪಾದನೆ ಮಾಡಿದ್ದಾನೆ ಅಂತಂದರೆ ಆತ್ಮಜ್ಞಾನ. ಆ್ಯಂಡ್ ದಿಸ್ ಆತ್ಮಜ್ಞಾನ ಈಸ್ ಟು ಬಿ ಶೇರ್ಡ್ ಅಮಾಂಗ್ ದಿ ಪೀಪಲ್. ಯಾಕೆಂತಂದ್ರೆ ಎವ್ರಿ ಒನ್ ಈಸ್ ಎಲಿಜಿಬಲ್ ಫಾರ್ ಮೋಕ್ಷ. ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೀಬೇಕಾದ್ರೆ ಆಚಾರ್ಯ ಶಂಕರರು ಹೇಳ್ತಾರೆ, ನಾನು ಯಾಕೆ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಬರೀತಾ ಇದ್ದೀನಿ ಅಂತಂದ್ರೆ, ಐ ಕೆನಾಟ್ ಸಿ ದಿ ಪೀಪಲ್ ಸಫರಿಂಗ್ ಇನ್ ದಿಸ್ ವರ್ಲ್ಡ್. ಥ್ರೂ ದಿಸ್ ವಿಷ್ಣು ನಾಮ ಐ ವಾಂಟ್ ಎವ್ರಿ ಜೀವ ಟು ಅಟೈನ್ ದಿ ಮೋಕ್ಷ. ದಟ್ ಈಸ್ ದಿ ಗ್ರೇಟ್ನೆಸ್. That Vishnu Sahasranama, it reveals so many truths, not one or two. So ಇಲ್ಲಿ ಬ್ರಾಹ್ಮಣ ಅಂತ ಕರೆದಿರೋದ್ರಿಂದ ಅವನಲ್ಲಿ ಸತ್ವಗುಣ ಪ್ರಧಾನವಾಗಿರೋದ್ರಿಂದ he has to share the knowledge. ಸಮಾಜದಲ್ಲಿ ಎಲ್ಲರಿಗೂ ಆ ಒಂದು ಜ್ಞಾನವನ್ನು ಹಂಚ್ತಾನೆ. ವಾಟ್ ಈಸ್ ಆತ್ಮ ವಿಚಾರವನ್ನು ತಿಳಿಸ್ತಾನೆ ಮತ್ತು ಬದುಕಿನ ಮುಖ್ಯ ಉದ್ದೇಶ ಏನು. ಸೊ ವೈ ಯು ಹ್ಯಾವ್ ಟೇಕನ್ ದಿ ಜನ್ಮ, ನೀನು ಇಲ್ಲಿ ಮಾಡಬೇಕಾಗಿರುವಂತಹದ್ದೇನು, ನಿನ್ನ ಮುಖ್ಯ ಕರ್ಮ ಯಾವುದು, ಯಾವ ರೀತಿ ಕರ್ಮವನ್ನು ಮಾಡಬೇಕು, ಯಾವ ರೀತಿಯ ಕರ್ಮವನ್ನು ಮಾಡಿದ್ರೆ ಆ ಕರ್ಮ ಯೋಗವಾಗಿ ಬದಲಾಗುತ್ತೆ. ನಿನ್ನ ಹಳೆಯ ಕರ್ಮಗಳೆಲ್ಲ ನಾಶ ಆಗಬೇಕು. ನೀನು ಮಾಡೋ ಕರ್ಮದಿಂದ ನಿನ್ನ ಪೂರ್ವ ವಾಸನೆಗಳು ಖಾಲಿಯಾಗಬೇಕು ಮತ್ತು ಹೊಸ ವಾಸನೆಗಳು ಸೃಷ್ಟಿಯಾಗಬಾರ್ದು. ಆ ರೀತಿಯಲ್ಲಿ ಕರ್ಮವನ್ನು ಮಾಡಬೇಕು. ಸೊ ಈ ರೀತಿಯಲ್ಲಿ ಅವನು ಜ್ಞಾನವನ್ನು ಹಂಚುತ್ತಾನೆ ಬ್ರಾಹ್ಮಣ. ಸೊ ಒಬ್ಬ ಬ್ರಾಹ್ಮಣ ಈ ರೀತಿಯಲ್ಲಿ ಒಂದು ಸೊಸೈಟಿನಲ್ಲಿ ಜ್ಞಾನವನ್ನು ಎಲ್ಲ ಕಡೆ ಹಂಚ್ತಾ ಇದ್ದಾನೆ ಅಂತಂದಾಗ ಇಟ್ ಈಸ್ ಧರ್ಮದ ರಕ್ಷಣೆ. ಸೊ ಅಲ್ಲಲ್ಲಿ ಭಿನ್ನಾಭಿಪ್ರಾಯಗಳು ಬರಬೇಕು, ಕೆಲವುದೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಶಾಸನ, ಇಟ್ ಈಸ್ ಕಾಲ್ಡ್ ಇಂಪ್ಲಿಮೆಂಟೇಷನ್. ಕೆಲವು ಶಾಸನಗಳನ್ನು ತರಬೇಕಾಗತ್ತೆ. ಆ ಶಾಸನಗಳನ್ನೆಲ್ಲ ಬಲವಂತವಾಗಿ ಕೆಲವು ಸಂದರ್ಭಗಳಲ್ಲಿ ಹೇರಬೇಕಾಗತ್ತೆ. ಆಗ ಹೂ ಈಸ್ ಗೋಯಿಂಗ್ ಟು ಡೂ ದಿಸ್ ಬಲವಂತ ಪ್ರಯೋಗ? ಇಟ್ ಈಸ್ ದಿ ಕ್ಷತ್ರಿಯ. ಸೊ ಹೀ ಡಸ್ ದಟ್. ಅದನ್ನು ಇಲ್ಲಿ ಸರ್ವಧರ್ಮ ವಿದಾರಕ್ಕೆ ಅಪಿ ಸರ್ವತ್ರಾಣಭೂತೆ. ಸೊ ಹೀಗೆ ಸತ್ವಗುಣದ ಪುರುಷನು ಅವನಲ್ಲಿ ತುಂಬ ಹೆಚ್ಚು ಬ್ರಾಹ್ಮಣನಲ್ಲಿ ಇರೋದ್ರಿಂದ ಅವನು ಜ್ಞಾನವನ್ನು ಹಂಚ್ತಾನೆ. ಆ ನಂತರದಲ್ಲಿ ರಜೋಗುಣ ಪ್ರಧಾನವಾಗಿರುತ್ತೆ ಕ್ಷತ್ರಿಯನಲ್ಲಿ. ಆ ರಜೋಗುಣ ಪ್ರಧಾನವಾಗಿರುತ್ತೆ ಆ್ಯಂಡ್ ತಮೋಗುಣ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ ಆ್ಯಂಡ್ ಸತ್ವ ಮತ್ತಷ್ಟು ಕಡಿಮೆ ಇರುತ್ತೆ. ಸೊ ರಾಜಸಿಕ್ಕದು. ಸೊ ನನಗೆ ಬೇಕು, ಅದು ಬೇಕು, ಇದು ಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು. ಸೊ ಕುಣಿತಾ ಇರುತ್ತೆ ಮನಸ್ಸು. ಒಂದು ನಿಮಿಷ ಅವನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಕ್ಷತ್ರಿಯ ವಿಲ್ ಬಿ ಆಲ್ವೇಸ್ ಡೂಯಿಂಗ್ ಸಮಥಿಂಗ್. ಈಸ್ ಆಲ್ವೇಸ್ ವೆರಿ ಆ್ಯಕ್ಟಿವ್. ಸೊ ಹಿಸ್ ರೆಸ್ಪಾನ್ಸಿಬಿಲಿಟಿ ಏನು ಅಂತಂದರೆ ಐ ಹ್ಯಾವ್ ಟು ಟೇಕ್ ಕೇರ್. ಧರ್ಮವನ್ನು ರಕ್ಷಣೆ ಮಾಡಬೇಕಾದ್ರೆ ನಾ ಏನೆಲ್ಲವನ್ನು ಮಾಡಬೇಕು, ಐ ಹ್ಯಾವ್ ಟು ಡೂ ದಿಸ್. ಸೊ ಟು ಬ್ರಿಂಗ್ ಶಾಂತಿ, ನೆಮ್ಮದಿ, ತೃಪ್ತಿ ಇನ್ ದಿ ಸೊಸೈಟಿ. ಸೊ ಹೀಗೆ ಸಮಾಜದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಅಂತಂದಾಗ ಅವರಿಬ್ಬರ ರೋಲ್ ಬಹಳ ಜಾಸ್ತಿ ಇರುತ್ತೆ. ದಟ್ ಈಸ್ ವೈ ಬ್ರಾಹ್ಮಣ ನಾಲೆಡ್ಜ್ನ ಶೇರ್ ಮಾಡ್ತಾನೆ. ಯಾಕೆ ಅಂತಂದರೆ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ. ದಟ್ ಈಸ್ ವೈ ಹಿ ಈಸ್ ಕಾಲ್ಡ್ ಪುರೋಹಿತ. ಪುರದ ಹಿತವನ್ನು ಬಯಸುವವನು. ಸೊ ಹಿ ಈಸ್ ಕಾಲ್ಡ್ ಪುರೋಹಿತ. ಮತ್ತು ಅವನು ಕೆಲವು ಸತ್ಯಗಳನ್ನು ತಿಳಿಸ್ಬೇಕಾಗತ್ತೆ. ಇಲ್ಲಿ ಆತ್ಮ ವಿಚಾರ ಅಂತ ಹೇಳಿದಾಗ ದಿಸ್ ಆತ್ಮ ಅಂತಂದಾಗ ಇಟ್ ಈಸ್ ಅದ್ವಿತೀಯ. ಆತ್ಮನನ್ನು ಹೊರತುಪಡಿಸಿದ್ರೆ ಇಲ್ಲಿ ಮತ್ತೊಂದು ಇಲ್ಲ. ಸೊ ವಾಟ್ ಈಸ್ ಆತ್ಮ? ಇರುವ ಒಬ್ಬನೇ ಆತ್ಮ. ಹಿ ಅಪಿಯರ್ಸ್ ಇನ್ ಡಿಫರೆಂಟ್ ಫಾರ್ಮ್ಸ್. ಸೊ ಇಲ್ಲಿ ಬೇರೆ ಬೇರೆ ಅಂತ ಕಂಡು ಬಂದರೂ ಕೂಡ ಎಲ್ಲವೂ ಒಂದೇ. ಸೊ ಇದನ್ನು ಅವನು ಯಾವ ರೀತಿ ಹೇಳ್ಕೊಡ್ಬೇಕು? ಸೊ ಬೈ ಸ್ಪ್ರೆಡ್ಡಿಂಗ್ ದಿಸ್ ನಾಲೆಡ್ಜ್ ಎಲ್ಲರಲ್ಲೂ ಕೂಡ ಆ ಒನ್ನೆಸ್ ಭಾವನೆ ಬರುತ್ತೆ. ವಿ ಆರ್ ಆಲ್ ಒನ್ ಬೇಸಿಕಲಿ ಅನ್ನುವಂತಹ ಭಾವನೆ ಬರಬೇಕು. ದಿಸ್ ಈಸ್ ಹೌ ಹಿ ಸ್ಪ್ರೆಡ್ಸ್ ದಿ ನಾಲೆಡ್ಜ್ ಇನ್ ದಿ ಸೊಸೈಟಿ. ಸೊ ವೆನೆವರ್ ದೆರ್ ಈಸ್ ಒನ್ನೆಸ್, ಆಗ ಅಲ್ಲಿ ಯು ವಿಲ್ ಸಿ ದಿ ವರ್ಚ್ಯೂಸ್. ಅಲ್ಲಿ ಜನಗಳಲ್ಲಿ ಯಾವಾಗ ಭೇದ ಭಾವ ಇರೋದಿಲ್ಲ, ಭಿನ್ನಾಭಿಪ್ರಾಯ ಇರೋದಿಲ್ಲ, ನಾವೆಲ್ಲ ಒಂದೇ ಅನ್ನುವಂತಹ ಭಾವ ಉಂಟಾಗುತ್ತೆ. ಆಗ ದೆರ್ ಈಸ್ ನೋ ಸೆಲ್ಫಿಶ್ ಥಿಂಕಿಂಗ್ ಇರೋದಿಲ್ಲ. ಸೊ ಯಾರಲ್ಲೂ ಕೂಡ ಒಂದು ಸ್ವಾರ್ಥದ ಚಿಂತನೆ ಇರೋದಿಲ್ಲ. ಯಾರ ಬದುಕು ಕೂಡ ಸ್ವಾರ್ಥದ ಕಡೆಗೆ ಹೋಗೋದಿಲ್ಲ. ಸೊ ಎಲ್ಲವೂ ಎವ್ರಿಥಿಂಗ್ ದಟ್ ಈಸ್ ಅವೈಲಬಲ್ ಇನ್ ದಿ ಜಗತ್ ಈಸ್ ಫಾರ್ ಎವ್ರಿಬಡಿ. ಇಲ್ಲಿ ಏನೇನಿದೆ ಎಲ್ರಿಗೂ ಲೆಟ್ ಅಸ್ ಶೇರ್.
So it is only because of the oneness. So people will be very good, society will be fine, then there is peace and harmony in the society. ಸೊ ಇದು ನಿಜವಾದ ಧರ್ಮದ ರಕ್ಷಣೆ ಅಂತಂದರೆ ಇದು ಒಮ್ಮತದ ಭಾವ ಬರೋ ಹಾಗೆ ಮಾಡುವಂಥದ್ದು. ಸೊ ಎ ಬ್ರಾಹ್ಮಣ ಗಿವ್ಸ್ ದಿಸ್ ನಾಲೆಡ್ಜ್. ಈವನ್ ಗೀತೆನಲ್ಲಿ ಪರಮಾತ್ಮ ಕೂಡ ಇದೇ ವಿಚಾರವನ್ನು ಹೇಳ್ತಾನೆ, ಪರಿತ್ರಾಣಾಯ ಸಾಧೂನ. ಎಗೇನ್ ಸಾಧು ಅಂತಂದಾಗ ಯಾರು ಧರ್ಮದ ರಕ್ಷಣೆಗೆ ಮುಂದಾಗಿರ್ತಾರೆ ಅಂತಹವ್ರನ್ನ ಪ್ರೊಟೆಕ್ಟ್ ಮಾಡುವಂತಹದ್ದು ನನ್ನ ಉದ್ದೇಶ ಅಂತ ಈವನ್ ಪರಮಾತ್ಮ ಕೂಡ ಹೇಳಿರ್ತಾನೆ. ಸೊ ದಟ್ ಈಸ್ ಧರ್ಮ ಸಂಸ್ಥಾಪನೆ. ಹೀಗೆ ಒಬ್ಬ ಬ್ರಾಹ್ಮಣನ ಒಂದು ಕರ್ತವ್ಯ ಈ ರೀತಿಯಲ್ಲಿ ಇರುತ್ತೆ. ಅಗೇನ್ ಕ್ಷತ್ರಿಯ ಅಂತ ಹೇಳಿದಾಗ ಈವನ್ ಕ್ಷತ್ರಿಯ ಇಸ್ ನಾಟ್ ಎ ಜಾತಿ. ಹಿ ಈಸ್ ಕ್ಷತ್ರಿಯ ಬಿಕಾಸ್ ಇನ್ ಹಿಮ್ ದೇರ್ ಇಸ್ ರಜೋಗುಣ. ಅವನಲ್ಲಿ ರಜೋಗುಣ ಇರುತ್ತೆ. ಸೊ ಅವನೇನು ಮಾಡ್ತಾನೆ, ವಾಟ್ ಈಸ್ ಹಿಸ್ ರೋಲ್ ಇನ್ ದಿ ಸೊಸೈಟಿ? ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ. ಸಿನ್ಸ್ ಹಿ ಈಸ್ ವೈಲ್ ಶೇರಿಂಗ್ ದಿ ನಾಲೆಡ್ಜ್, ಹಿ ಟೇಕ್ಸ್ ಕೇರ್ ಆಫ್ ದಿ ಸೊಸೈಟಿ. ಅವನಲ್ಲಿ ಒಂದು ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ತೃಪ್ತಿ, ಆ ಒನ್ನೆಸ್ ಅದೆಲ್ಲ ಉಂಟಾಗುವಂತ ಇವನು ಕೂಡ ತನ್ನ ಶ್ರಮವನ್ನು ಹಾಕ್ತಾನೆ. ಸೊ ದಿಸ್ ಬ್ರಾಹ್ಮಣ ಅಂಡ್ ಕ್ಷತ್ರಿಯ ದೇ ಬೋತ್ ವರ್ಕ್ ಟುಗೆದರ್ ಫಾರ್ ದಿ ಧರ್ಮ ರಕ್ಷಣೆ. ಅಂಡ್ ದಿಸ್ ಬ್ರಾಹ್ಮಣ ಅಂಡ್ ಕ್ಷತ್ರಿಯ ದೇ ಆರ್ ಮೈ ಫುಡ್ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಸೊ ದೇ ಬಿಕಮ್ ಓದನಃ, ದೇ ಆರ್ ದಿ ಫುಡ್ ಫಾರ್ ಮೀ. ಇಲ್ಲಿ ನೇರವಾಗಿ ನೋಡಿದ್ರೆ ಒಬ್ಬ ಬ್ರಾಹ್ಮಣ ನಾಲೆಡ್ಜನ್ನು ಶೇರ್ ಮಾಡ್ತಾನೆ ಅಂತಂದಾಗ ಅದನ್ನು ಒಪ್ಕೋಬಹುದು. ಎಸ್, ಈಸ್ ಧರ್ಮ ರಕ್ಷಣೆಯಲ್ಲಿ ಅವನ ಪಾತ್ರ ಇದೆ ಅಂತ. ಬಟ್ ವಾಟ್ ಈಸ್ ದಿ ರೋಲ್ ಆಫ್ ದಿ ಕ್ಷತ್ರಿಯ ಅಂತಂದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಇಂಪ್ಲಿಮೆಂಟೇಷನ್ ಅಂತ ನಾವು ಹೇಳ್ತೀವಿ. ರೀತಿ ನೀತಿ ನಿಯಮಗಳನ್ನು ಬೋಧಿಸಿದ ನಂತರ ಕೂಡ ಅನೇಕರು ದೇ ವಿಲ್ ನಾಟ್ ಫಾಲೋ ಇಟ್. ಆಗ ಈ ಶಾಸನ ಅಂತಂದರೆ ಬಲವಂತವಾಗಿ ಕೆಲವುಗಳನ್ನು ಮಾಡಿಸ್ಬೇಕಾಗುತ್ತೆ. ಸೊ ದಟ್ ವರ್ಕ್ ವಿಲ್ ಬಿ ಟೇಕನ್ ಅಪ್ ಬೈ ಕ್ಷತ್ರಿಯ. ಆಗ ಒಬ್ಬ ಕ್ಷತ್ರಿಯ ಅಂತಂದಾಗ ಅವನಲ್ಲಿ ಒಂದು ಧೈರ್ಯ ಇರಬೇಕು ಇಂಪ್ಲಿಮೆಂಟೇಷನ್ಗೆ, ಕ್ಷಾತ್ರ ಗುಣ ಅವನಲ್ಲಿ ಆ ಒಂದು ರಜೋಗುಣ ಇರೋದ್ರಿಂದ he comes forward and he helps the Brahmana in implementation of all these Riti, Niti, Niyama, do's and don'ts which are prescribed in the Shastras. So implementation roles ಎಲ್ಲ ಕ್ಷತ್ರಿಯ ಎಂದಿರುತ್ತೆ. So this ಕ್ಷತ್ರಿಯ ಅಂತಂದಾಗ they regulate the system in the society and this is done by ಕ್ಷತ್ರಿಯ, and such a person is called guna kshatriya, not jati kshatriya. ಸೊ ಹೀಗೆ ಇಲ್ಲಿ ಈ ಮಂತ್ರದಲ್ಲಿ ಹೇಳಿರುವಂತಹದ್ದು ಕೇವಲ ಬ್ರಹ್ಮ ಚ ಕ್ಷತ್ರ, ಬ್ರಾಹ್ಮಣ ಮತ್ತು ಕ್ಷತ್ರಿಯ ಅಂತ ಹೇಳಿದ್ರು ಕೂಡ ಇಲ್ಲಿ 4 ವರ್ಣಗಳು ಕೂಡ ಇಟ್ ಈಸ್ ಇನ್ಕ್ಲೂಡೆಡ್ ಅಂತ ಆಚಾರ್ಯ ಶಂಕರರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಬ್ರಾಹ್ಮಣ ಕ್ಷತ್ರಿಯ ದೇ ಅಪ್ಹೋಲ್ಡ್ ದಿ ಧರ್ಮ, ಬಟ್ ವಾಟ್ ಅಬೌಟ್ ದಿ ವೈಶ್ಯ ಅಂಡ್ ಶೂದ್ರ? ಸೊ ಒಬ್ಬ ವೈಶ್ಯ ಅವನ ಗುಣ ಏನು ಅಂತಂದರೆ ಹಿ ಈಸ್ ಬ್ಯಾಕ್ಡ್ ಬೈ ರಜೋಗುಣ, ತಮೋಗುಣ ಅಂಡ್ ಲಿಟ್ಲ್ ಬಿಟ್ ಆಫ್ ಸತ್ವ. ಸೊ ಮೋರ್ ಆಫ್ ರಜೋಗುಣ ಅಂಡ್ ಮೋರ್ ಆಫ್ ತಮೋಗುಣ ಅಂಡ್ ವೆರಿ ಲಿಟ್ಲ್ ಆಫ್ ಸತ್ವ. ಬಿಕಾಸ್ ಆಫ್ ದಿಸ್ ಅವನಲ್ಲಿ ಒಂದು ರೀತಿಯ ವೆಲ್ತ್ ಅರ್ನಿಂಗ್ ಗುಣ ಅಂತ ಹೇಳ್ತಾರೆ ಅದನ್ನು. ಅಂತಂದರೆ ಒಂದು ದೇಶ ಸಮೃದ್ಧಿಯಾಗಿರಬೇಕು ಅಂತಂದರೆ ವೆಲ್ತ್ ಈಸ್ ಟು ಬಿ ಜನರೇಟೆಡ್. ಸೊ ಅದನ್ನು ಯಾವ ರೀತಿ ಜನರೇಟ್ ಮಾಡ್ಬೋದು, ಹಣವನ್ನು ಹೇಗೆ ಸಂಪಾದನೆ ಮಾಡ್ಬೋದು, ಬ್ರಾಹ್ಮಣನಿಗೆ ಗೊತ್ತಿಲ್ಲ ಈ ವಿದ್ಯೆ, ಕ್ಷತ್ರಿಯನಿಗೆ ಈ ವಿದ್ಯೆ ಗೊತ್ತಿಲ್ಲ. ಇದು ಗೊತ್ತಿರುವಂತಹದ್ದು ವೈಶ್ಯ. ಸೊ ವ್ಯಾಪಾರ ಮಾಡ್ತಾನೆ, ವ್ಯವಸಾಯ ಮಾಡ್ತಾನೆ. ಸೊ ಆ ಮೂಲಕ ಅವನು ರಾಜ್ಯದ ಖಜಾನೆ ಅದನ್ನು ತುಂಬಿಸ್ತಾನೆ. ಸೊ ಹಣ ಸಂಪಾದನೆ ಈಸ್ ದೇರ್ ಮೇನ್ ಉದ್ದೇಶ ಫಾರ್ ಎ ವೈಶ್ಯ. ಸೊ ಅವನಲ್ಲಿ ಅಂತಹ ಗುಣ ಇರುತ್ತೆ. ಅಂಡ್
ರಜೋಗುಣ ಪ್ರಧಾನತೆ ಜೊತೆಗೆ ದೇ ಆರ್ ಸಪೋರ್ಟೆಡ್ ಬೈ ತಮಸ್ ಅಂಡ್ ಸತ್ವ. ಬಿಕಾಸ್ ಆಫ್ ದಿಸ್ ಶೂದ್ರ ಅಂತ ಹೇಳಿದಾಗ ಆ ದೇಹದ ಪ್ರಕೃತಿ ಹೇಗೆ ಅಂತಂದರೆ ಹಿ ಕ್ಯಾನ್ ಟೇಕ್ ಎನಿ ಅಮೌಂಟ್ ಆಫ್, ಎಷ್ಟು ಕಷ್ಟದ ಕೆಲಸ ಆದರೂ ಕೂಡ ಅದನ್ನು ಮಾಡುವಂತಹ ಒಂದು ಗುಣ ಅವನ ದೇಹದಲ್ಲಿ, ಅಂತಂದರೆ ಆ ಒಂದು ಪ್ರಕೃತಿಯಲ್ಲಿ ಬೆರೆತಿರುತ್ತೆ. ದೇಹದ ಪ್ರಕೃತಿ ಅಂತ ಹೇಳ್ತೀವಿ. ಯಾವುದನ್ನು ಒಬ್ಬ ಬ್ರಾಹ್ಮಣ ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಬ್ಬ ಕ್ಷತ್ರಿಯ ಮಾಡೋದಿಲ್ಲ, ಒಬ್ಬ ವೈಶ್ಯ ಮಾಡೋದಿಲ್ಲ, ಅದನ್ನು ಶೂದ್ರ ಮಾಡ್ತಾನೆ. ಮಹಾಭಾರತದಲ್ಲಿ ವ್ಯಾಸರು ಒಂದು ಕಡೆ ಹೇಳ್ತಾರೆ, ಶೂದ್ರ ಅಂತಂದಾಗ ನೀನು ಆ ಗುಣವನ್ನು ನೋಡಬೇಕು, ಗುಣವನ್ನು ನೋಡಿ ಅವನನ್ನು ಶೂದ್ರ ಅಂತ ಕರಿ. ಯಾಕೆಂತಂದರೆ ಸೇವೆ ಅಂತ ಹೇಳಿದಾಗ ಒಬ್ಬ ಶೂದ್ರ ಮಾಡುವಂತಹ ಸೇವೆಯನ್ನು ನೇರವಾಗಿ ಅದು ಭಗವಂತನಿಗೆ ತಲುಪುತ್ತೆ. ಯಾಕೆಂತಂದರೆ ಅವನ ಸೇವೆ ಅವನು ಎಲ್ರಿಗೂ ಮಾಡ್ತಾನೆ, ಬ್ರಾಹ್ಮಣನಿಗೆ ಮಾಡ್ತಾನೆ, ಕ್ಷತ್ರಿಯನಿಗೆ ಮಾಡ್ತಾನೆ, ವೈಶ್ಯನಿಗೆ ಮಾಡ್ತಾನೆ. ಬಟ್ ಪರಮಾತ್ಮ ಎಲ್ಲರಲ್ಲೂ ಇರ್ತಾನೆ. ದಟ್ ಮೀನ್ಸ್ ಎಲ್ಲರನ್ನ ನೋಡ್ಕೋತಾನೆ ಒಬ್ಬ ಶೂದ್ರ. ದಟ್ ಈಸ್ ಶೂದ್ರತ್ವ. ದಟ್ ತತ್ವ ಇಸ್, ದಟ್ ಪ್ರಿನ್ಸಿಪಲ್ ಇಸ್ ಕಾಲ್ಡ್ ಶೂದ್ರ. ಸೊ ವೇದಾಂತದಲ್ಲಿ ಮತ್ತು ಶಾಸ್ತ್ರದಲ್ಲಿ ಈ ವರ್ಣಾಶ್ರಮ ಅಂತ ಬಂದಾಗ, ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಬಂದಾಗ ಇದು ಯಾವುದು ಕೂಡ ಜಾತಿ ಸೂಚಕ ಪದಗಳಲ್ಲ. ಇವೆಲ್ಲ ಗುಣಗಳ ಆಧಾರದ ಮೇಲೆ. ಇಟ್ಸ್ ಆಲ್ ಡಿಫ್ರೆಂಟ್ ರೋಲ್ಸ್. ಸೊ ಡಿಫ್ರೆಂಟ್ ರೋಲ್ಸ್ ನಾವು ಹೇಗೆ ಮಾಡ್ತೀವಿ ಅಂತಂದರೆ, ನನ್ನಲ್ಲಿ ನನ್ನ ದೇಹದ ಪ್ರಕೃತಿಯಲ್ಲಿ ಆ ಗುಣ ತುಂಬಿರೋದ್ರಿಂದ ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಟು ಡೂ ದಟ್ ಪರ್ಟಿಕ್ಯುಲರ್ ವರ್ಕ್. ಸೊ ಹೀಗೆ ಎಲ್ಲರ ಪಾತ್ರ ಕೂಡ ಇಲ್ಲಿ ಇರುತ್ತೆ. ಅಂಡ್ ಕಾಂಟ್ರಿಬ್ಯೂಷನ್ ಆಫ್ ಶೂದ್ರ ಅಂತ ಹೇಳಿದಾಗ ಅವರಲ್ಲಿ ತಮೋಗುಣ ಜಾಸ್ತಿ ಪ್ರಧಾನವಾಗಿರುತ್ತೆ, ತಾಮಸಿಕ್. ಬಿಕಾಸ್ ಆಫ್ ದಿ ತಾಮಸಿಕ್ ಗುಣ ಅವರಲ್ಲಿ ಪ್ರಧಾನವಾಗಿರೋದ್ರಿಂದ ಅವ್ರು ಯಾರಿಗೂ ಆಸೆ ಇರೋದಿಲ್ಲ. ಅವ್ರು ಯಾರಿಗೂ ಆಸೆ ಇಲ್ಲದೆ ಇರೋದ್ರಿಂದ ಅವರು ಇದೆಲ್ಲ ನಮಗೆ ಬೇಕು ಅನ್ನುವಂತಹ ಸ್ವಾರ್ಥದ ಥಿಂಕಿಂಗ್ ಕೂಡ ಅವರಲ್ಲಿ ಇರೋದಿಲ್ಲ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಎಷ್ಟು ಸೂಕ್ಷ್ಮವಾಗಿ ವಿಚಾರವನ್ನು ನಮ್ಮ ಶಾಸ್ತ್ರ ತೋರಿಸುತ್ತೆ. ಬಿಕಾಸ್ ಆಫ್ ದಿ ತಮೋಗುಣ ಆಸೆಗಳೇ ಇಲ್ಲ. ಆಸೆಗಳು ಬರೋದು ಯಾತಕ್ಕೆ? ರಜೋಗುಣ ಇದ್ರೆ. ಬಟ್ ಒಬ್ಬ ಶೂದ್ರನಲ್ಲಿ ತಮೋಗುಣ ಪ್ರಧಾನವಾಗಿರೋದ್ರಿಂದ ಅವನಲ್ಲಿ ಆಸೆಗಳೇ ಇಲ್ಲ. ಆಸೆಗಳೇ ಇಲ್ಲ ಅಂತಂದರೆ ಅವನಲ್ಲಿ ಸ್ವಾರ್ಥ, ನನಗೆ ಇದು ಬೇಕು ಅಂತ ಹಿ ವಿಲ್ ನಾಟ್ ಇವನ್ ಎಕ್ಸ್ಪ್ರೆಸ್. ಸೊ ಯಾರೋ ಒಂದು ಕಷ್ಟದಲ್ಲಿದ್ದಾರೆ, ಹೋಗಿ ಅಲ್ಲಿ ಸಪೋರ್ಟ್ ಮಾಡುವಂತಹದ್ದು. ಇನ್ಯಾರಿಗೆ ಇನ್ನೇನೋ ಬೇಕು, ಅಲ್ಲಿ ಹೋಗಿ ಸಪೋರ್ಟ್ ಮಾಡುವಂತಹದ್ದು. ಸೊ ಹಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿಬಡಿ ಇನ್ ದಿ ಸೊಸೈಟಿ. ಸೊ ದಿಸ್ ಈಸ್ ತಮೋಗುಣದ ಒಂದು ಇದು ಒನ್ ಆಫ್ ದಿ ಹೈಯೆಸ್ಟ್ ಕ್ವಾಲಿಟಿ. ಸೊ ಈ ಕಾರಣದಿಂದ ದೇ ಡೋಂಟ್ ಇನ್ವಾಲ್ವ್ ಇನ್ ಕರ್ಮ ಆಕ್ಟಿವಿಟೀಸ್. ಅವರು ಕರ್ಮದಲ್ಲಿ ಹೆಚ್ಚಾಗಿ ತಮ್ಮನ್ನು ತೊಡಗಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಕರ್ಮ ಅಂತಂದಾಗ ಅಲ್ಲಿ ಒಂದು ಫಲ ಇರುತ್ತೆ. ಸೊ ಅವರಿಗೆ ಫಲದ ಬಗ್ಗೆ ಅಪೇಕ್ಷೆನೇ ಇಲ್ಲ. ಸೊ ದೇ ಡೋಂಟ್ ಇನ್ವಾಲ್ವ್ ಇನ್ ದಿ ಕರ್ಮಾಸ್. ದೇ ಆರ್ ಆಲ್ವೇಸ್ ಸರ್ವೀಸ್ ಸರ್ವೀಸ್ ಸರ್ವೀಸ್. ಸೊ ದೇ ಆರ್ ಬ್ಲೆಸ್ಡ್ ವಿತ್ ವೆರಿ ಸ್ಟ್ರಾಂಗ್ ಬಾಡಿ. ಬಿಕಾಸ್ ಆಫ್ ದಿಸ್ ಶೂದ್ರ ಅಂತ ಹೇಳಿದಾಗ ಅವರ ಭಗವಂತ ಅವ್ರಿಗೆ ಯಾವ ರೀತಿಯ ದೇಹವನ್ನು ಕೊಟ್ಟಿರ್ತಾನೆ ಅಂತಂದರೆ ಅತ್ಯುತ್ತಮವಾದ ದೇಹದ ಆರೋಗ್ಯ. ಕೊನೆ ನಾವು ಹೆಚ್ಚು ಜನಗಳನ್ನು ನಾವು ನೋಡಿರ್ತೀವಿ, ಕೊನೆಯವರೆಗೂ ತುಂಬ ಆರೋಗ್ಯವಾಗಿರ್ತಾರೆ ಅವರಲ್ಲಿ. ದಿ ಗುಣಾಸಿಂದೆ ದೇಹದ ಪ್ರಕೃತಿನೇ ಅವ್ರನ್ನ ಆ ರೀತಿ ಮಾಡಿರುತ್ತೆ. ಸೊ ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ವೆರಿ ಹಾರ್ಡ್ ವರ್ಕ್. ಸೊ ವೆನ್ ಇಟ್ ಕಮ್ಸ್ ಟು ಹಾರ್ಡ್ ವರ್ಕ್ ಅಂತ ಹೇಳಿದಾಗ, ಅಂತಹ ಹಾರ್ಡ್ ವರ್ಕ್ನ ಒಬ್ಬ ಬ್ರಾಹ್ಮಣ ಮಾಡೋದಿಲ್ಲ, ಕ್ಷತ್ರಿಯ ಮಾಡೋದಿಲ್ಲ, ವೈಶ್ಯ ಮಾಡೋದಿಲ್ಲ. ಕೊನೆಯಲ್ಲಿ ಉಳ್ಕೊಳ್ಳೋದು ಇವನಿಗೆ, ಎಸ್ ಐ ವಿಲ್ ಡೂ ಇಟ್, ನಿಮ್ಗೆ ಯಾರಿಗೂ ಆಗೋದಿಲ್ಲ, ನಾನು ಮಾಡ್ತೀನಿ. ಸೊ ದೀಸ್ ಪೀಪಲ್, ಇಂತಹ ಗುಣಗಳಿರುವಂತಹ ಜನಗಳನ್ನು ದೇ ಆರ್ ಕಾಲ್ಡ್ ದಿ ಶೂದ್ರಾಸ್. ಸೊ ಮನಃಪೂರ್ವಕವಾಗಿ ಅವರು ಎಲ್ರಿಗೂ ಕೂಡ ಸೇವೆಯನ್ನು ಮಾಡ್ತಾರೆ, ಎಲ್ರಿಗೂ ಬೇಕಾಗಿರುವಂತಹದನ್ನು ಒದಗಿಸ್ತಾರೆ. ದೇ ಆರ್ ಬೇಸಿಕಲಿ ಸರ್ವಿಸ್ ಮೈಂಡೆಡ್ ಪೀಪಲ್. ಇವರುಗಳು ತಾವಾಗಿಯೇ ಯಾವ ಕಾರ್ಯದಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಳ್ಳೋದಿಲ್ಲ. ಸೊ ಧರ್ಮ ಎತ್ತಿ ಹಿಡಿಯುವಾಗ ಇವರುಗಳೆಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ತಮ್ಮ ತಮ್ಮ ಸಪೋರ್ಟ್ನ ಮಾಡಿರ್ತಾರೆ. ಸೊ ಇಲ್ಲಿ ಮಂತ್ರದಲ್ಲಿ ಹೇಳಿರುವಂತಹದ್ದು ಅಟ್ ದಿ ಎಂಡ್
ಈ ಪ್ರಕಾರ ಬ್ರಾಹ್ಮಣ ಕ್ಷತ್ರಿಯ ದೇ ಬಿಕಮ್ ಮೈ ಫುಡ್ ಅಂತ ಇಲ್ಲಿ ಆತ್ಮ ದಟ್ ಪರಮಾತ್ಮ ಹೇಳ್ತಾ ಇದ್ದಾನೆ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಈಟ್ ದೆಮ್ ಅಂತಂದ್ರೆ ಈಸ್ ಗೋಯಿಂಗ್ ಟು ಈಟ್ ಆಲ್ ದಿಸ್ ಫೋರ್. ಸೊ ಮಂತ್ರದ ಪ್ರಕಾರ ಇದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ದಿಸ್ ಬ್ರಾಹ್ಮಣ ಈಸ್ ಬ್ರಾಹ್ಮಣ ಅಂಡ್ ಆಲ್, ನನ್ ಆಫ್ ದೆಮ್ ಆರ್ ಜಾತಿ ಅಲ್ಲ, ಜಾತಿ ಬ್ರಾಹ್ಮಣ ಅಲ್ಲ, ಜಾತಿ ಕ್ಷತ್ರಿಯ ಅಲ್ಲ, ಜಾತಿ ವೈಶ್ಯ ಅಲ್ಲ, ಜಾತಿ ಶೂದ್ರ ಅಲ್ಲ. ಇಟ್ ಈಸ್ ಆಲ್ ಆನ್ ದಿ ಗುಣಾಸ್. ಕೊನೆಗೆ ಇಲ್ಲಿ ಮೃತ್ಯು ಉಪಸೇಚನಂ ಅಂತ ಹೇಳಿರುವಂತಹ ಈ ಸಂದರ್ಭದಲ್ಲಿ ವಿ ಆಲ್ಸೋ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಯಮರಾಜ, he is called the ಮೃತ್ಯು, and this ಮೃತ್ಯು represents tamoguna. So this ಯಮಧರ್ಮರಾಜ ಮೃತ್ಯು ಅಂತ ಹೇಳಿದಾಗ ಬಿಕಾಸ್ ಆಫ್ ದಟ್ ಗುಣ ಫಾರ್ ದ ಸುಪ್ರೀಂ ಲಾರ್ಡ್ he becomes the ಉಪಸೇಚನ. ಸೊ ಮೇನ್ ಫುಡ್ ಈ 4 ಜನಗಳು ಬರ್ತಾರೆ ಪರಮಾತ್ಮನಿಗೆ, ಅಂಡ್ ಅಟ್ ದಿ ಎಂಡ್ ಈವನ್ ದಿಸ್ ಮೃತ್ಯು he becomes ಉಪಸೇಚನ. ಸೊ ಊಟದ ಮಧ್ಯದಲ್ಲಿ ಉಪ್ಪಿನಕಾಯಿ ಇದ್ದ ಹಾಗೆ ಎಲ್ಲರನ್ನ ನಾನು ತಗೋತೀನಿ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರುವಂತಹದ್ದು. ಸೊ ಇಲ್ಲಿ ಆಕ್ಚುಲ್ ಆಗಿ ಈಗ ಇಲ್ಲಿವರೆಗೆ ನಾವು ಒಂದು ರೀತಿಯಲ್ಲಿ ದೃಷ್ಟಾಂತದ ರೀತಿಯಲ್ಲಿ ಕತೆ ರೀತಿಯಲ್ಲಿ ಇದನ್ನು ತಿಳ್ಕೊತಾ ಹೋದ್ರು ಕೂಡ ಮುಖ್ಯವಾಗಿ ಇರುವಂತಹ ಹಿಡನ್ ಮೆಸೇಜ್ ಏನು ಅಂತಂದ್ರೆ ಇಲ್ಲಿ ಭಗವಂತ ಪರಬ್ರಹ್ಮ ಈ ರೀತಿ ನಾವು ಹೇಳ್ತಾ ಬಂದ್ರು ಇಟ್ ಈಸ್ ದಿ ಪ್ಯೂರ್ ಕಾನ್ಷಿಯಸ್ನೆಸ್ ದಟ್ ರಿಮೈನ್ಸ್ ಫಾರ್ ಎವರ್. And for this consciousness, ಈ 3 ಗುಣಗಳು ಸತ್ವ, ರಜಸ್ ಅಂಡ್ ತಮೋ ಗುಣಗಳು, for this consciousness, the gunas, ಸತ್ವಗುಣ, ರಜೋಗುಣ, ತಮೋಗುಣ, ಈ ಗುಣಗಳು ಈ ಪ್ಯೂರ್ ಕಾನ್ಷಿಯಸ್ನೆಸ್ಗೆ ದೇ ಬಿಕಮ್ ಫುಡ್. ಸೊ ಸೃಷ್ಟಿ ಸ್ಥಿತಿ ಲಯ ಇಟ್ ಈಸ್ ಹ್ಯಾಪನಿಂಗ್, ನಿರಂತರವಾಗಿ ಕಾನ್ಸ್ಟೆಂಟ್ಲಿ ನಡೀತಾ ಇರುತ್ತೆ. ಒಂದಾದ್ಮೇಲೆ ಒಂದು. ಪ್ರಾರಂಭದಲ್ಲಿ ಏನೂ ಇರಲಿಲ್ಲ, ಭಗವಂತ ಸೃಷ್ಟಿಯನ್ನು ತಂದ, ಸೃಷ್ಟಿ ಬಂದಾಯಿತು, ದಟ್ ಈಸ್ ಟು ಬಿ ಮೇಂಟೈನ್ಡ್. ಸ್ಥಿತಿ ಒಂದು ಉದ್ದೇಶದ ಕಾರಣದಿಂದ ಆ ಸೃಷ್ಟಿ ಸ್ಥಿತಿ ಎಲ್ಲವೂ ಆಯಿತು, ಉದ್ದೇಶ ಮುಗಿತು, ಇನ್ನು ಬೇಕಿಲ್ಲ, ದಟ್ ಈಸ್ ಲಯ. ಎಲ್ಲವೂ ಮುಗಿದೋಯ್ತು, ಏನೂ ಇಲ್ಲ, ಮತ್ತೆ ಅಗೇನ್ ನವ ಸೃಷ್ಟಿ. ಸೊ ದಿಸ್ ಈಸ್ ನಿರಂತರ. ಸೃಷ್ಟಿ ಸ್ಥಿತಿ ಲಯ ಈಸ್ ನಿರಂತರ, ಇಟ್ ಈಸ್ ಹ್ಯಾಪನಿಂಗ್ ಆಲ್ವೇಸ್. ಸೊ ದ ಹೋಲ್ ಕ್ರಿಯೇಷನ್, ಆ ಸೃಷ್ಟಿ ಅಂತ ಹೇಳಿದಾಗ ದಟ್ ಸೃಷ್ಟಿ ಇಟ್ ಕಮ್ಸ್ ಔಟ್ ಫ್ರಮ್ ದಿ ಕಾನ್ಷಿಯಸ್ನೆಸ್. ಸೃಷ್ಟಿ ಹೇಗೆ ಬಂತು ಅಂತಂದಾಗ ನಾವು ಗುಣಾವತಾರದ ಮೂಲಕ ಹೇಳಬೇಕು ಅಂತಂದ್ರೆ ದಿ ಬ್ರಹ್ಮ ಹಿ ಕ್ರಿಯೇಟೆಡ್ ದಿ ಸೃಷ್ಟಿ. ಅದು ಬಿಟ್ಟು ಬೇರೆ ರೀತಿಯಲ್ಲಿ ನಾನು ಮತ್ತೊಂದು ರೀತಿಯಲ್ಲಿ ನೋಡ್ತೀನಿ, ಇನ್ನೊಂದು ದೃಷ್ಟಿಕೋನದ ಮೂಲಕ ನಾನು ಇದನ್ನ ತಿಳ್ಕೋತೀನಿ ಅಂತಂದ್ರೆ ಈ ಸೃಷ್ಟಿ ಅನ್ನುವಂತಹದ್ದು ಇಟ್ ಕಮ್ಸ್ ಔಟ್ ಫ್ರಮ್ ದಿ ಕಾನ್ಷಿಯಸ್ನೆಸ್. ಇಟ್ ಈಸ್ ಬಿಕಾಸ್ ಆಫ್ ದಿ ಕಾನ್ಷಿಯಸ್ನೆಸ್ ಸೃಷ್ಟಿ ಕೇಮ್ ಔಟ್. And the same ಸೃಷ್ಟಿ it has to sustain for some period of time. ಅಂತಂದ್ರೆ ನಿರ್ಮಾಣವಾದಂತಹ ಈ ಜಗತ್ತು ಹಲವಾರು ಉದ್ದೇಶಗಳ ಬಳಕೆಗಾಗಿ ಪರಮಾತ್ಮ ಇದನ್ನು ತಂದಿರ್ತಾನೆ. ಸೊ ಜಗತ್ತನ್ನು ನಾವು ಅನೇಕ ರೀತಿಯಲ್ಲಿ ಉಪಯೋಗಿಸ್ಕೊತೀವಿ, ಅದನ್ನ ಇಲ್ಲಿ ಉದ್ದೇಶಗಳು ಅಂತ ಕರೆದಿರುವಂತಹದ್ದು. ಸೊ ಆ ಉದ್ದೇಶಗಳೆಲ್ಲ ಮುಗಿದಿದೆ ಅಂತಂದಾಗ ನೋ ಮೋರ್ ದಿಸ್ ಸೃಷ್ಟಿ ಈಸ್ ರಿಕ್ವೈರ್ಡ್. ಎಲ್ಲ ಆಗಿದೆ ಅಂತಂದಾಗ ಸೃಷ್ಟಿ ಬೇಕಿಲ್ಲ, ಜಗತ್ತು ಬೇಕಿಲ್ಲ. ದೆನ್ ಲಯ ದಟ್ ಹ್ಯಾಸ್ ಟು ಹ್ಯಾಪನ್. ಸೊ ಆ ನಾಶ ಅನ್ನುವಂತಹದ್ದು ಆಗಬೇಕು. ಸೊ ದೀಸ್ 3 ಗುಣಾಸ್ ದೇ ಡಿಸಾಲ್ವ್ ಇನ್ ದಿ ಕಾನ್ಷಿಯಸ್ನೆಸ್. ಅದು ಪರಮಾತ್ಮನಲ್ಲಿ ಮರ್ಜ್ ಆಗುತ್ತೆ. ಇಟ್ ಕಮ್ಸ್ ಫ್ರಮ್ ದಿ ಕಾನ್ಷಿಯಸ್ನೆಸ್
and it goes back to the consciousness. It manifests from the consciousness and unmanifests in the consciousness. So, ಈ ಮೂರು ಗುಣಗಳು they are only appearances. They are only appearances. ತೋರುವಿಕೆಗಳು. So, they are not real. Appears as real. ಸತ್ಯವಾಗಿ ಕಾಣ್ತಾ ಇದೆ. ಜಗತ್ತು ಅಂತಂದಾಗ ಯಾಕೆ ಅನೇಕ ಜನಗಳು ಇದನ್ನು ಸತ್ಯ ಅಂತಂದ್ರೆ ಹೇಳ್ತಾರೆ ಅಂದರೆ, ಬಿಕಾಸ್ ಆನ್ ಡೇ ಟು ಡೇ ಬೇಸಿಸ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ವರ್ಲ್ಡ್. ಎವ್ರಿ ಸೆಕೆಂಡ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ವರ್ಲ್ಡ್. ಸೊ ಇಷ್ಟು ದೊಡ್ಡ ಸತ್ಯವನ್ನು ಹೇಗೆ ನಾನು ಮಿಥ್ಯ ಅಂತ ಕರೀಲಿ? ಆಫ್ ಕೋರ್ಸ್ ಇಟ್ ಈಸ್ ಎನ್ ಅಪಿಯರೆನ್ಸ್. ಸತ್ಯದಂತೆ ಕಾಣಿಸ್ತಾ ಇದೆ, ಬಟ್ ಇಟ್ ಈಸ್ ನಾಟ್ ರಿಯಲ್. ಸೊ what is real? What is the reality here? ಸತ್ಯ ಎಂಬ ಈ ಕಾನ್ಷಿಯಸ್ನೆಸ್ನ ಮೇಲೆ ಈ ಮೂರು ಗುಣಗಳು ದೇ ಪ್ರೊಜೆಕ್ಟ್. ಇಟ್ ಈಸ್ ಎ ಪ್ರೊಜೆಕ್ಷನ್. ದ ಎಂಟೈರ್ ಮೂವಿ ಈಸ್ ಪ್ರೊಜೆಕ್ಟೆಡ್ ಆನ್ ಎ ವೈಟ್ ಸ್ಕ್ರೀನ್. ಸಿನಿಮಾ ಥಿಯೇಟ್ರಲ್ಲಿ ನಾವು ಕೂತ್ಕೊಂಡಾಗ ಪ್ರಾರಂಭದಲ್ಲಿ ವೈಟ್ ಸ್ಕ್ರೀನ್ ನೋಡಿರ್ತೀವಿ. ಫಿಲಮ್ ಶುರು ಆದಮೇಲೆ ಕಥೆನಲ್ಲಿ ನಾವು ಇನ್ವಾಲ್ವ್ ಆಗಿರ್ತೀವಿ. ವಿ ಹ್ಯಾವ್ ಫರ್ಗಾಟನ್ ದಿ ವೈಟ್ ಸ್ಕ್ರೀನ್. ಅಲ್ಲಿ ಒಂದು ಬಿಳಿ ಪರದೆ ಇತ್ತು ಅನ್ನುವಂತಹದ್ದು ನಮ್ಮ ನೆನಪಿಗೆ ಬರೋದಿಲ್ಲ. ಕಥೆನಲ್ಲಿ ಇನ್ವಾಲ್ವ್ ಆಗಿರ್ತೀವಿ, ಅಳುತ್ತೀವಿ, ನಗ್ತೀವಿ, ಕುಣಿತೀವಿ, ಎಲ್ಲವನ್ನ ಮಾಡ್ತೀವಿ, ಅನುಭವಿಸ್ತೀವಿ. ನಾವು ಅತ್ತಿದ್ಯಾಕೆ, ನಕ್ಕಿದ್ಯಾಕೆ? ವಿ ಫೆಲ್ಟ್ ಇಟ್ ಈಸ್ ರಿಯಲ್. ಆ ದುಃಖ ಬರುತ್ತೆ, ಅಳ್ತೀವಿ, ಸಂತೋಷ ಆಗುತ್ತೆ, ನಗ್ತೀವಿ. ಯಾಕೆಂದ್ರೆ ವಿ ಎಕ್ಸ್ಪೀರಿಯನ್ಸ್ ದಟ್. ಸುಖ ಮತ್ತು ದುಃಖವನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ವಿ. ಬಟ್ ನಿಜವಾಗ್ಲೂ ಅದು ಸುಖನ, ನಿಜವಾಗ್ಲೂ ದುಃಖನ? ಇಟ್ ಈಸ್ ಆಕ್ಚುಲಿ ಎ ಪ್ರೊಜೆಕ್ಷನ್ ಆನ್ ದಿ ವೈಟ್ ಸ್ಕ್ರೀನ್. ಇನ್ ಸ್ಪೈಟ್ ಆಫ್ ನೋಯಿಂಗ್ ದಟ್ ಇಟ್ ಈಸ್ ಎ ಪ್ರೊಜೆಕ್ಷನ್ ಆನ್ ದಿ ವೈಟ್ ಸ್ಕ್ರೀನ್, ಸ್ಟಿಲ್ ನಾವು ಹತ್ತಿದ್ದೀವಿ, ನಕ್ಕಿದ್ದೀವಿ, ಎಂಜಾಯ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಯಾಕೆ ಅಂತಂದರೆ ಸತ್ಯವನ್ನು ಮರ್ತಿದ್ದೀವಿ. ದೆರ್ ಈಸ್ ಎ ವೈಟ್ ಸ್ಕ್ರೀನ್. ಆನ್ ದಿ ವೈಟ್ ಸ್ಕ್ರೀನ್ ದೀಸ್ ಆರ್ ಆಲ್ ದಿ ರೋಲ್ಸ್. ಎವ್ರಿಥಿಂಗ್ ಈಸ್ ಎ ಡ್ರಾಮಾ. ಇಟ್ ಈಸ್ ಕಾಲ್ಡ್ ಲೀಲಾ. ದಿ ಸ್ಪೋರ್ಟ್ ಆಫ್ ದಿ ಭಗವಂತ ಅಂತ ಹೇಳ್ತೀವಿ, ಮಹಿಮೆ ಅಂತ ಹೇಳ್ತೀವಿ, ಭಗವಂತನ ಲೀಲೆಗಳು ಅಂತೀವಿ. ಸೊ ಲೀಲೆಗಳು ಅಂತಂದಾಗ ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ a film is being projected on the white screen. It is exactly like that. ಅಲ್ಲಿ ಆ ನಗು, ಅಳು ಎಲ್ಲ ಕೇವಲ ಕೆಲವು ನಿಮಿಷಗಳವರೆಗೆ. ಸೊ ಇಲ್ಲಿ ಜೀವನದಲ್ಲೂ ಕೂಡ ಬರುವಂತಹ ಕಷ್ಟ, ಸುಖ, ಇಟ್ಸ್ ಫಾರ್ ಎ ಟೆಂಪರರಿ ಪೀರಿಯಡ್. ದೆನ್ ವಾಟ್ ಈಸ್ ದಿಸ್ ದುಃಖ, ಸುಖ, ಇದೆಲ್ಲ ಏನು? ದೇರ್ ಆಲ್ ದಿ ಪ್ರೊಜೆಕ್ಷನ್ಸ್ ಆನ್ ದಿಸ್ ಕಾನ್ಷಿಯಸ್ನೆಸ್. ಬಟ್ ನಾವು ದೇಹವನ್ನು ನಾವು ನಂಬಿರೋದ್ರಿಂದ, ದೇಹವನ್ನು ನಾನು ಅಂತ ತಿಳ್ಕೊಂಡಿರೋದ್ರಿಂದ ದುಃಖವನ್ನು ನನ್ನ ದುಃಖ ಅಂತ ಹೇಳ್ತೀನಿ, ಸುಖವನ್ನು ನನ್ನ ಸುಖ ಅಂತ ಹೇಳ್ತೀನಿ. ಬಟ್ ಇಟ್ ಈಸ್ ಆಲ್ ಹ್ಯಾಪನಿಂಗ್ ಆನ್ ದಿ ಆತ್ಮ, ಆನ್ ದಿ ಕಾನ್ಷಿಯಸ್ನೆಸ್. ಇಟ್ಸ್ ಎ ಪ್ರೊಜೆಕ್ಷನ್. ಇಟ್ ಈಸ್ ನಾಟ್ ರಿಯಲ್. ಸೊ ವಾಟ್ ರಿಮೈನ್ಸ್ ಆಲ್ವೇಸ್ ರಿಯಾಲಿಟಿ ಯಾವುದು? ರಿಯಾಲಿಟಿ ಈಸ್ ಆತ್ಮ, ರಿಯಾಲಿಟಿ ಈಸ್ ಕಾನ್ಷಿಯಸ್ನೆಸ್, ರಿಯಾಲಿಟಿ ಈಸ್ ಪರಬ್ರಹ್ಮನ್. So Brahma is the Shashvata Vastu. He remains forever. Again ನಾವು ಪ್ರಳಯ ಅನ್ನುವಂತಹದ್ದನ್ನು ನಾವು ಗಮನಿಸಿದ್ರೆ, ಪ್ರಳಯದಲ್ಲಿ ಎಲ್ಲವೂ ಲಯವಾಗುತ್ತೆ. ಲಯ ಅಂತಂದ್ರೆ ಇಟ್ ಗೋಸ್ ಬ್ಯಾಕ್. ಬಟ್ ನಾವು ಬೇರೆ ಬೇರೆ ರೀತಿನಲ್ಲಿ ನೋಡಿರ್ತೀವಿ, ಹೆದರ್ಕೋತೀವಿ. ಪ್ರಳಯ ಅಂತಂದ್ರೆ ಎಲ್ಲಿಂದನೋ ದೊಡ್ಡ ಮಳೆ ಬರುತ್ತೆ, ಪ್ರವಾಹ ಬರುತ್ತೆ, ನೀರು ತುಂಬಿಕೊಳ್ಳುತ್ತೆ, ಕುಚ್ಕೊಂಡು ಹೊರಟೋಗ್ತೀವಿ. ನಮ್ಮ ಗತಿ ಏನು? ಸೊ ಯಾವುದು ಉಳಿಯೋದಿಲ್ಲ ಪ್ರಳಯದಲ್ಲಿ, ಯಾವುದು ಉಳಿಯೋದಿಲ್ಲ. ಎಲ್ಲಿ ಹೋಯಿತು? ಎಲ್ಲವೂ ಎಲ್ಲಿಂದ ಬಂದಿತ್ತು? ಇಟ್ ಕಮ್ಸ್ ಔಟ್ ಫ್ರಮ್ ದಿ ಕಾನ್ಷಿಯಸ್ನೆಸ್ and it goes back to the consciousness. Again, it will be there in the consciousness for some time, as if
ಏನು ನಡೆದಿಲ್ಲ ಅನ್ನೋ ಹಾಗೆ ಪ್ರಶಾಂತವಾಗಿರುತ್ತೆ, ಏನೊಂದೂ ಇಲ್ಲ. ಅಗೇನ್ ಆಫ್ಟರ್ ಸಮ್ ಟೈಮ್ ನವಸೃಷ್ಟಿ. ಸೊ ಇನ್ ದ ನೇಮ್ ಆಫ್ ನವಸೃಷ್ಟಿ, ಅಗೇನ್ ಕ್ರಿಯೇಷನ್, ಇಟ್ ಕಮ್ಸ್ ಔಟ್ ಫ್ರಮ್ ದಿ ಸೇಮ್ ಕಾನ್ಷಿಯಸ್ನೆಸ್. ಯಾವುದು ಲಯವಾಗಿರುತ್ತೆ, ದ ಸೇಮ್ ಲಯ ಇನ್ ಎ ಡಿಫರೆಂಟ್ ರೋಲ್, it comes out as Navasrushti. So all the three gunas, they comes out. Sattva guna, Rajo guna, Tamo guna, they all appear. Again after some time, they go back to the consciousness as Pralaya. So illi, what is the Satya, the truth? See, from the point of individual, ಒಬ್ಬ ಜೀವನ ದೃಷ್ಟಿಯಿಂದ ನೋಡಿದ್ರೆ, ಆ ಜೀವ ಅಂತ ಹೇಳಿದಾಗ ಆ ಜೀವ ಏನ್ ಬೇಕಾದ್ರೂ ಆಗಿರಬಹುದು. ಕಾನ್ಷಿಯಸ್ನೆಸ್ ಇಂದ ಸೃಷ್ಟಿ ಅಂತ ಬಂದಾಗ, ಬಿಕಾಸ್ ಆಫ್ ದಿ ಪ್ರಕೃತಿ, ದಿ ಗುಣ ಅಪಿಯರ್ಸ್. ಆ ಗುಣಗಳು ಕೆಲವು ಕಡೆ ಪ್ರಧಾನವಾಗಿರುತ್ತೆ, ಕೆಲವೊಂದು ಗುಣಗಳು ಮತ್ತೊಂದು ರೀತಿಯ ಗುಣ ಅದು ಪ್ರಧಾನವಾಗಿರುತ್ತೆ, ಇನ್ನೊಂದು ಕಡೆ ಇನ್ನೊಂದು ಗುಣ ಪ್ರಧಾನವಾಗಿರುತ್ತೆ, ಇನ್ನೊಂದು ಕಡೆ ಇನ್ನೊಂದು ಮಿಕ್ಸ್ಚರ್ ಕಾಂಬಿನೇಷನ್ ಅಲ್ಲಿ ಇರುತ್ತೆ. ಒಟ್ಟಿನಲ್ಲಿ ಒಂದು ನವಸೃಷ್ಟಿ ಅಂತ ಬಂದಾಗ, ಬಿಕಾಸ್ ಪ್ರಕೃತಿಯಲ್ಲಿ ಇದ್ದಂತಹ ಗುಣಗಳು ಹೊರಗಡೆ ಬರ್ತವೆ, ಇಟ್ ಮ್ಯಾನಿಫೆಸ್ಟ್. ಆ ಗುಣಗಳು ಹೊರಗಡೆ ಬಂದು ತಮ್ಮನ್ನ ಆ ಗುಣಗಳು ಗುರುತಿಸ್ಕೊಂಡಾಗ, a jiva calls himself as Brahmana because there is Sattva guna. Another jiva, he calls himself as Kshatriya because he finds more of Rajo guna. Another one says Vaishya because of the Rajo guna and Tamo guna, a bit of Sattva guna. Another guna, Pradhanane Tamo guna, he is called Shudra. So from the standpoint of ಜೀವನ ದೃಷ್ಟಿಯಿಂದ ನೋಡಿದ್ರೆ, ಇಟ್ ಈಸ್ ಆಲ್ ಗುಣಾಸ್, ದಟ್ಸ್ ಆಲ್. ಸೊ ಆ ಜೀವ ಏನ್ ಬೇಕಾದ್ರೂ ಆಗಿರಬಹುದು, ಅವನು ಬ್ರಾಹ್ಮಣ ಆಗಿರಬಹುದು, ಕ್ಷತ್ರಿಯ ಆಗಿರಬಹುದು, ವೈಶ್ಯ ಆಗಿರಬಹುದು, ಶೂದ್ರ ಆಗಿರಬಹುದು. ಇಟ್ ಈಸ್ ನಾಟ್ ಜಾತಿ. ಅವನು ಹೇಗಾದ, ಬ್ರಾಹ್ಮಣ ಹೇಗಾದ, ಬಿಕಾಸ್ ಆಫ್ ದಿ ಗುಣಾಸ್. ಆ ಗುಣ ಎಲ್ಲಿಂದ ಬಂತು? ಪ್ರಕೃತಿಯಲ್ಲಿ ಬಂತು. ಪ್ರಕೃತಿ ಎಲ್ಲಿಂದ ಬಂತು? ಕಾನ್ಷಿಯಸ್ನೆಸ್ ಇಂದ ಬಂತು. ಸೊ ಹೂ ಈಸ್ ಬ್ರಾಹ್ಮಣ? The same consciousness, that's all. That is why Advaita ಅಂತ ಹೇಳಿದಾಗ, there is no second item. Everything is the same. And what is going on here is the Leela. It is the sport of the Bhagavanta. In the Leela of the Bhagavanta, ನಮ್ಮೆಲ್ಲರಿಗೂ ಒಂದೊಂದು ಆಪರ್ಚುನಿಟಿ. ಯು ಡೂ ದಿಸ್ ರೋಲ್, ಯು ಡೂ ದಿಸ್ ರೋಲ್, ಯು ಡೂ ದಿಸ್ ರೋಲ್. ಡೂ ದಟ್ ರೋಲ್ ಅಂಡ್ ಗೆಟ್ ಲಾಸ್ಟ್. ದಟ್ ಈಸ್ ದಿ ಮೆಸೇಜ್ ಯಮಧರ್ಮರಾಜ ಈಸ್ ಟ್ರೈಂಗ್ ಟು ಗಿವ್ ದಿಸ್ ನೀತಿ ಅಂಡ್ ಉಪದೇಶ ಟು ನಚಿಕೇತ. See, this Brahma, he is the ultimate reality. In that ultimate reality, everything merges. So called the gunas in the form of Brahmana, Kshatriya, Vaishya, Shudra will be eaten up by the Paramatma. And he will not even spare the Yamadharmaraja Mrityum. He will even eat that as Upasechanam. Because yarnu bidagilla, everything is included in the frame of Paramatma. It comes out as Srushti. It will be there for some time. It's called Sthiti. After ಏನು ಧರ್ಮ ಎತ್ತಿ ಹಿಡಿಯೋದು ಅಥವಾ ಇನ್ನೇನೋ ಆಗೋದು, ಏನೇನೋ ಉದ್ದೇಶಗಳು ಇದೆಲ್ಲ ಮುಗಿದ ಮೇಲೆ ಯು ಆರ್ ನಾಟ್ ರಿಕ್ವೈರ್ಡ್ ಟು ಬಿ ಹಿಯರ್. ತಿಂದ ನಿನ್ನ ಅನ್ನದ ಋಣ ಮುಗೀತು ಅಂತಂದಾಗ ಮಸಣದ ಕಡೆಗೆ ಯು ಆರ್ ನಾಟ್ ರಿಕ್ವೈರ್ಡ್. ಯು ಆರ್ ನಾಟ್ ರಿಕ್ವೈರ್ಡ್. You have come for a purpose. Recognize yourself as the highest reality.
You are not the body, you are not the mind, you are not even the intellect. Know the self, know who you are, do your role. ಇಲ್ಲಿ ಏನೇ ಆಗಿದ್ರೂ when you get back to Paramatma in the name of Laya, you are there in Paramatma. That's all. ಇಲ್ಲಿ ಇದಕ್ಕೆ ಯಾಕೆ ಹೊಡೆದಾಡ್ತೀಯ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬಡವ, ಬಲ್ಲಿದ, ಶ್ರೀಮಂತ, ನಥಿಂಗ್. ಎವ್ರಿಥಿಂಗ್ ಶುಡ್ ಗೆಟ್ ಡೆಸ್ಟ್ರಾಯ್ಡ್. ಯಾವುದೂ ಇಲ್ಲಿ ಉಳ್ಕೊಳ್ಳೋದಿಲ್ಲ. ಸೊ ಯಾವುದು ಉಳ್ಕೊಳ್ಳುತ್ತೆ? ಬ್ರಹ್ಮನ್ ಇಸ್ ದ ಹೈಯೆಸ್ಟ್ ರಿಯಾಲಿಟಿ. ದಟ್ ಬ್ರಹ್ಮ ಇಸ್ ದಿ ಶಾಶ್ವತ ವಸ್ತು. ಬ್ರಹ್ಮ ಅಲೋನ್ ಈಸ್ ಹಿಯರ್. ಹಿ ರಿಮೈನ್ಸ್ ಫಾರ್ ಎವರ್. ಬ್ರಹ್ಮನಿಂದ ಎಲ್ಲ, ಮತ್ತೆ ಎಲ್ಲವೂ ಬ್ರಹ್ಮನಿಗೆ. ವಿತ್ ದಿಸ್ ಟೀಚಿಂಗ್ ಆಫ್ ದಿ ಯಮಧರ್ಮರಾಜ, ಕಠೋಪನಿಷತ್ನ ಫಸ್ಟ್ ಚಾಪ್ಟರ್ನ 2ನೇ ವಲ್ಲಿಗೆ 24 ಮಂತ್ರಗಳು ಇಲ್ಲಿಗೆ ಮುಗಿಯುತ್ತೆ. ಮುಂದೆ ಹಿ ಸ್ಟಾರ್ಟ್ಸ್ ದಿ 3rd ವಲ್ಲಿ. ಸೊ ಒಂದು ಮನುಷ್ಯನ ದೇಹವನ್ನು ಒಂದು ರಥಕ್ಕೆ ಕಂಪೇರ್ ಮಾಡಿ ಹಿ ಸ್ಟಾರ್ಟ್ಸ್ ದಿ ಟೀಚಿಂಗ್. ದಟ್ ವಿ ವಿಲ್ ಸಿ ಫ್ರಮ್ ದಿ ನೆಕ್ಸ್ಟ್ ಕ್ಲಾಸ್ ಆನ್ವರ್ಡ್ಸ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.